ಎಲ್ರಿಗೂ ನಮಸ್ಕಾರ. ನಾನು ಕಾಲೇಜಲ್ಲಿದ್ದಾಗ ಒಂದು ಡ್ರಾಮಾ ಮಾಡಿದ್ವಿ. ಆ ಡ್ರಾಮಾದ ಮೊದಲ ಡೈಲಾಗ್ ಹಿಂಗಿತ್ತು: ಕುಂತಿರೋ ಅಣ್ಣಂದ್ರ ನಿಂತಿರೋ ತಮ್ಗಳ್ರ, ಶಾಲಿ ಹುಡುಗರು ಶಾಲಿ ಬಿಟ್ಕೊಡ್ಲ ಹಂಗ ಬಂದು ಸ್ಟೇಜ್ ಹತ್ತಾರ. ಹೋಸ್ಟ್ ಮಾಡೋದು ಅದೆಂಥ ಮಜ್ದೂರ್, ಆದರೆ ಮಾಡ್ತಿರೋರು ಸಣ್ಣವ್ರು ಈ ಕವನದಾಗ ಅಥವಾ ಈ ಚರ್ಚಾಗ ಏನಾದರೂ ತಪ್ಪು ತುಡುಗಳಿದ್ರೆ ದೊಡ್ಡ ಮಂದಿ ತಾವು ಹೊಟ್ಟಿಗೆ ಹಾಕಬೇಕಂತ ಶರಣ ಕೋರ್ತೀನಿ ರೀ. ಹೆದ್ರ ಬ್ಯಾಡ್ರೋ ಹುಡುಗರ ಅಂತ ಹರಿಸುವಂತರಾಗ್ರಿ. ಥ್ಯಾಂಕ್ ಯು. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಸ್ಟ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಪ್ರಶ್ನೆಗಳು ತಪ್ಪಾಗಿ ಕೇಳಿದ್ರೆ ನೀವು ಹೊಟ್ಟೆಗೆ ಹಾಕಬೇಕಂತ ಕಳಕಳಿಯಿಂದ ಕೇಳ್ಕೊಂತೀವಿ. ಥ್ಯಾಂಕ್ ಯು. ಸೊ ಮೊದಲಿಗೆ ನಮ್ಮಲ್ಲಿರುವ ಗಣ್ಯರನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಡಾಕ್ಟರ್ GN ನಾಗರಾಜ್, ನಿವೃತ್ತ ಡೀನ್, ಕೃಷಿ ವಿಶ್ವವಿದ್ಯಾಲಯ, JKVK ಬೆಂಗಳೂರು. ಥ್ಯಾಂಕ್ ಯು ಸರ್ ಫಾರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎರಡನೇದಾಗಿ ಡಾಕ್ಟರ್ N ದೇವರಾಜ್ ಕುಮಾರ್, ನಿವೃತ್ತ ವಿಸ್ತರಣಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾಲಯ, JKVK ಬೆಂಗಳೂರು. ಥ್ಯಾಂಕ್ ಯು ಸರ್. ಡಾಕ್ಟರ್ ಯೋಗೇಶ್, ಉಪನಿರ್ದೇಶಕರು, ಕೃಷಿ ಇಲಾಖೆ ಬೆಂಗಳೂರು. ಥ್ಯಾಂಕ್ ಯು ಸರ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಧಾರಪ್ಪ ಕಿತ್ತೂರು, ಪ್ರಗತಿಪರ ರೈತರು, ಬಾಗಲಕೋಟೆ. ಸೊ ನಾವೀಗ ಸಮಗ್ರ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವುದು ಹೇಗೆ ಎನ್ನುವುದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಸೊ ಫಸ್ಟ್ ಆಫ್ ಆಲ್, ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದರೆ ಏನು ಅಂತ. ಒಂದು ಜಮೀನಿನಲ್ಲಿ ಹಲವಾರು ಥರದ ವಿಧವಾದ ಇಳುವರಿಗಳನ್ನ ಅಥವಾ ಇಂಟಿಗ್ರೇಟ್ ಮಾಡಿಕೊಂಡು ಕೃಷಿಯನ್ನು ಮಾಡ್ಕೊಂಡು ಹೋಗೋದನ್ನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಥವಾ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಬರೀ ಒಂದೇ ಒಂದು ಆದಾಯದ ಮೇಲೆ ಡಿಪೆಂಡ್ ಆಗದೆ ಕುರಿ ಸಾಕಾಣಿಕೆ, ಮೇಕೆ, ಕೋಳಿ ಸಾಕಾಣಿಕೆ, ವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆ, ಈ ಥರ ಹಲವಾರು ಕಡೆಯಿಂದ ಇಳುವರಿಗಳು ಬಂದಾಗ ಅದರಲ್ಲಾಗುವ ಇಂಪಾರ್ಟೆನ್ಸ್ ಏನು, ಏನೇನು ಒಳ್ಳೆಯದಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಅವರವರ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊತ ಹೋಗ್ತೀವಿ. ನನಗೆ ಮೇಲ್ನೋಟ ಕಾಣಿಸೋ ಅಂಥದ್ದು ಅಡ್ವಾಂಟೇಜ್ಗಳೇನು, 3 ಅಡ್ವಾಂಟೇಜ್ಗಳಿರ್ತವೆ. ಒಂದು, ವರ್ಷ ಪೂರ್ತಿ ಇಳುವರಿ ಬರುತ್ತೆ. ಎರಡನೇದು, ನಮಗೆ ತ್ಯಾಜ್ಯ ಅನ್ನೋವಂಥದ್ದು ಏನೂ ಇರೋದಿಲ್ಲ. ಇವಾಗ ಹಸುವಿನ ವೇಸ್ಟ್ ಬೈ ಪ್ರಾಡಕ್ಟ್ ನಾವು ಗಿಡಗಳಿಗೆ ಬಳಸ್ತೀವಿ. ಗಿಡಗಳಿಂದ ಬಂದಂಥ ಜೋಳ ಅಂತಂದರೆ ಮಾರ್ಕೆಟಿಗೆ ಸೆಲ್ ಮಾಡ್ತೀವಿ. ಅಲ್ಲಿರೋ ಫಾಡರ್ ವೆಜಿಟೇಟಿವ್ ಗ್ರೋತ್ನ ನಾವು ಮತ್ತೆ ಹಸುಗಳಿಗೆ ಹಾಕ್ತೀವಿ. ಹಿಂಗೊಂದು ಚೈನ್, ಒಂದು ಸೈಕಲ್ ಆಗ್ತಾ ಬರುತ್ತೆ. ಇದರೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ರೈತರಿಗೆ ವರ್ಷ ಪೂರ್ತಿ ಕೆಲಸ ಸಿಗತ್ತೆ. ವರ್ಷ ಪೂರ್ತಿ ಕೆಲಸ ಮಾಡೋ ಅಂಥ ಒಂದು ಅದ್ಭುತವಾದ ಯೋಜನೆ ಇದು ಸಮಗ್ರ ಕೃಷಿ ಪದ್ಧತಿ ಅನ್ನೋದನ್ನು. ಸೊ ಇದನ್ನು ನಾನು ಮೊದಲ ಪ್ರಶ್ನೆ ನಮ್ಮ ರೈತರಿಗೆ ಕೇಳ್ಬಿಡ್ತೀನಿ. ಸಾಹೇಬ್ರೆ, ತಮ್ಮ ಜರ್ನಿ ಹೆಂಗಿತ್ತು? ನೀವು ಯಾಕೆ ಸಮಗ್ರ ಕೃಷಿ ಪದ್ಧತಿ ಮಾಡಬೇಕು ಅಂತ ಅನ್ಕೊಂಡ್ರಿ? ಯಾವ ಥರ ಶುರು ಮಾಡಿದ್ರಿ? ನಿಮ್ಮ ಇಲ್ಲಿವರೆಗಿನ ದಾರಿಯನ್ನು ಹೆಂಗೆ ಆಯ್ಕೊಂಡ್ರಿ ಅನ್ನೋದನ್ನು ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಭೂಮಿ ತಾಯಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಸಮಗ್ರ ಕೃಷಿ ಕಾರ್ಯಕ್ರಮದ ಚರ್ಚೆಯ ಗೋಷ್ಠಿಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಹೇಳುತ್ತಾ, ಈ ನನ್ನ ಪ್ರಶ್ನೆಗೆ ಅಂದ್ರೆ, ನಾನು 1991 ಒಂದನೇ ಇಸ್ವಿಯಿಂದ ನಾನು ಸಾವಯವ ಕೃಷಿಕ. ಅದಕ್ಕಿಂತ ಮುಂಚೆ ನಾನೊಬ್ಬ ಫರ್ಟಿಲೈಸರ್ ಮತ್ತು ಕೀಟನಾಶಕ ಮಾರಾಟಗಾರ. ಯಾಕಂದ್ರೆ ಆ ಟೈಮ್ದಾಗ 1991 ಇಸ್ವಿಗೆ ಸಾಕಷ್ಟು ಕೀಟನಾಶಕ ಮತ್ತು ಸರ್ಕಾರಿ ಗೊಬ್ಬರ ಬಳಕೆ ಆಗ್ತಿತ್ತು. ಬಳಕೆ ಆದಾಗ ಎಲ್ಲೋ ಒಂದು ಕಡೆ ನನಗೆ ನೋವಿತ್ತು. ಕೆಲವೊಂದು ನಾನು ಆರ್ಟಿಕಲ್ ಆಗಿರ್ಬೋದು, ಬೇರೆ ಬೇರೆ ವಿಜ್ಞಾನಿಗಳ ಸಂಪರ್ಕ ಆಗಿರ್ಬೋದು ವಿಚಾರ ಮಾಡಿದಾಗ, ಯಾಕಂದ್ರೆ ಇದರಿಂದ ನಮ್ಮದು ಭೂಮಿ ಹಾಳಾಕತಿ, ಬರುವಂಥದ್ದು ರೋಗಗಳು ಜಾಸ್ತಿ ಆಕ್ಕವು ಮತ್ತು ಭೂಮಿ ಫಲವತ್ತತೆ ಕಡಿಮೆ ಆಕತಿ ಅನ್ನುವಂಥ ಕೆಲವೊಂದು ವಿಜ್ಞಾನಿಗಳಿಂದ ನಾನು ಕೇಳಿ ತಿಳ್ಕೊಂಡಾಗ, ನಾನು 1991 ಇಸ್ವಿಗೆ ಫರ್ಟಿಲೈಸರ್ ಅಂಗಡಿ ಕ್ಲೋಸ್ ಮಾಡಿ ನಾನು 16 ಎಕರೆ ಕ್ಷೇತ್ರಕ್ಕೆ ನಾನು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡೆ. ಅವಾಗ ನಾವು ಏಕ ಬೆಳೆ ಪದ್ಧತಿ ಮಾಡ್ತಾಯಿದ್ವಿ. ಏಕ ಬೆಳೆ ಪದ್ಧತಿ ಮಾಡಿದಾಗ ನಾವೆಲ್ಲ ಜಾಸ್ತಿ ಕಬ್ಬು ಬೆಳಿತೀವಿ. ನಮ್ಮ ಏರಿಯಾದಾಗ ಜಾಸ್ತಿ ಕಬ್ಬು ಅಲ್ಲಿ ಬೆಳೆದಾಗ ಒಂದು ಸಲ ರೇಟ್ ಸಿಗ್ತದೆ, ಇನ್ನೊಂದು ಸಲ ನನಗೆ ರೇಟ್ ಸಿಗ್ತಿರಲಿಲ್ಲ. ಅಲ್ಲಿ ಮತ್ತು ಕೆಲವೊಂದು ಟೈಮ್ದಾಗ ಮತ್ತು ನನಗೆ ಸಮಸ್ಯೆಗೆ ಆಕಿತ್ತು. ಅದನ್ನು ಮತ್ತು ನಿವಾರಣೆ ಮಾಡೋದಕ್ಕೆ ಮತ್ತು ಕೆಲವು ರೈತರ ಪ್ಲಾಟ್ಗಳನ್ನು ವಿಸಿಟ್ ಮಾಡಿ ಮಹಾರಾಷ್ಟ್ರ, ನಮ್ಮ ಸಮೀಪದ ಇರ್ತಕ್ಕಂಥ ಪ್ರಗತಿಪರ ರೈತರನ್ನು ಮತ್ತು ಹಿರಿಯರನ್ನು, ಕೆಲವೊಂದು ಅತಿ ಪರಿಣಿತರನ್ನು ಕೇಳಿದಾಗ, ಇಲ್ಲ ನೀವು ಏಕ ಬೆಳೆ ಪದ್ಧತಿಗೆ ಬಿಡ್ರಿ, ನೀವು ಬಹುಬೆಳೆ ಪದ್ಧತಿ ಅಂದರೆ ಸಮಗ್ರ ಕೃಷಿಗೆ ಒತ್ತು ಕೊಡ್ರಿ ಮತ್ತು ಉಪಕಸಬುಗಳನ್ನು ನೀವು ಜಾಸ್ತಿ ಮಾಡ್ಕೋರಿ ಅಂದಾಗ, ನಾನು ಸುಮಾರು 94-95 ಇಸ್ವಿಯಿಂದ ಸಮಗ್ರ ಕೃಷಿಗೆ ಒತ್ತು ಕೊಟ್ಟೆ. ಸಮಗ್ರ ಕೃಷಿ ಅಂದರೆ ನನ್ನಲ್ಲಿ ಕಬ್ಬ, ಅರಿಶಿನ, ಬಾಳೆ, ರೇಷ್ಮೆ, ತೋಟಗಾರಿಕೆ ಮತ್ತು ಅರಣ್ಯ ಕೃಷಿ, ಟೋಟಲ್ ಏನು ಬೇಕು ನಮ್ಗೆ, ನಮ್ಮ ಮನೆಗೆ ಏನು ಬೇಕು ಟೋಟಲ್ ಆಹಾರ ಧಾನ್ಯ ಹಿಡ್ಕೊಂಡು ಎಲ್ಲ ಪ್ರತಿಯೊಂದು ಬೆಳೆಯುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ. ಇಡೀ ನನ್ನ ಕುಟುಂಬದವರ ಕೆಲಸ ಮಾಡ್ತೈತಿ. ಇದ್ರ ಜೊತೆನ ನಾವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ನಾವು ಅಂತರ ಬೆಳೆಗೆ ಬೆಳಿತೀವಿ. ಈಗ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಾವು 6 ಫೂಟಿಗೆ 1 ಸಾಲ ಕಬ್ಬು ನಾಟಿ ಮಾಡ್ತೀವಿ, 2 ಫೂಟಿಗೆ 1 ಕಣ್ಣನ್ನು ನಾಟಿ ಮಾಡ್ತೀವಿ. 6 ಫೂಟಿಗೆ 1 ಸಾಲ, 2 ಫೂಟಿಗೆ 1 ಕಣ್ಣು ಅಂದ್ರೆ ಸುಮಾರು 3636 ಕಣ್ಣು ಕೊಡ್ತವೆ. ಸುಮಾರು 4ರಿಂದ 5 ಕ್ವಿಂಟಲ್ 1 ಎಕರೆ ಒಳಗೆ ನಾವು ಬೀಜನ ನಾಟಿ ಮಾಡ್ಕೊಂಡಾಗ ಅಲ್ಲಿ ನನಗೆ ಕಬ್ಬಿಗೆ ಕಣ್ಣಿಂದ ಕಣ್ಣಿಗೆ 2 ಫೂಟ್ ಗ್ಯಾಪ್ ಉಳಿತು.
ಮತ್ತು 6 ಫುಟ್ ನಂದು ಗ್ಯಾಪ್ ಇರೋದ್ರಿಂದ ನಡುವಿನ ಒಂದು ಸಾಲ ಒಂದು ಗ್ಯಾಪ್ ಇರುತ್ತೆ. ಅದರಲ್ಲಿ ಇದನ್ನೇನು ಮಾಡಬೇಕು ಅಂತೇಳಿ ನಾನು ಸುಮಾರು 12ರಿಂದ 18 ಅಂತರ ಬೆಳೆಯನ್ನು ಬೆಳೆಯುವಂಥ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. 35 ದಿವಸ, 45 ದಿವಸ, 60 ದಿವಸ, 90 ದಿವಸ, 150 ದಿವಸ ತನಕನೂ ನಾನು ಅಂತರ ಬೆಳೆಯಿಂದ ಆದಾಯ ಬರುವಂಥ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ಅಂತ ಹಂಗೆ ಯಾವ ಥರ ಅಂತಂದ್ರೆ ಕಬ್ಬಿಂದ ಕಬ್ಬಿಗೆ 2 ಫುಟ್ ಗ್ಯಾಪ್ ಇದ್ದಲ್ಲಿ ಮೆಂತೆ, ಕೊತ್ತಂಬರಿ, ಸಬಸಿ, ಪಾಲಕ, ಸೊಪ್ಪಿನ ಸೊಪ್ಪು ಅಲ್ಲಿ ಹಾಕೊಂಡ್ಬಿಡ್ತೀವಿ. ಕಬ್ಬಿನ ಎಡಗಡೆ ಉಳ್ಳಾಗಡ್ಡೆ ಹಾಕೋತೀವಿ, ಕಬ್ಬಿನ ಬಲಗಡೆ ಶೇಂಗಾ ಹಾಕೋತೀವಿ. ಈ ಕಬ್ಬಿನ ಸಾಲಿನೊಳಗೆ ನಾನು 6 ಬೆಳೆ ಬಂದಂಗೆ ಹಾಕೋ. ಇನ್ನು ಟೋಟಲ್ 12 ಬೆಳೆ ಅಂದ್ರೆ ಹೂಕೋಸು, ಎಲೆಕೋಸು, ಚೆಂಡು, ಬದನೆ, ಸ್ವೀಟ್ ಕಾರ್ನ್, ಬೆಂಡಿ, ಚೌಳಿ ಹಲವಾರು ಬೆಳೆಗಳನ್ನ 150 ದಿವಸವರೆಗೂ ಇಲ್ಲಿ ನಾವು ಅಂತ ಆದಾಯ ತೊಗೊಂಡು ನಾವು 5ನೇ ತಿಂಗಳಿಗೆ ನಾವು ಕಬ್ಬಿಗೆ ನಾವು ನೇರವಾಗಿ ಕಬ್ಬಿಗೆ ಹೋಗಿಬಿಡ್ತೀವಿ. ಸುಮಾರು ಟೋಟಲ್ 50ರಿಂದ 60 ಟನ್ನ ನಾವು ಕಬ್ಬನ್ನು ಬೆಳೆ. ಎಷ್ಟು ಎಕರೆಯಲ್ಲಿ ಮಾಡ್ತಿದ್ದೀರಾ ಸಾಹೇಬ್ರೆ ತಾವು? ಸರ್ ಟೋಟಲ್ ಒಂದು 16 ಎಕರೆ ಕ್ಷೇತ್ರದಾಗ ನಾನು ಮಾಡ್ತಾ ಇದ್ದೀನಿ ಸರ್. ಎಷ್ಟು ನೀವು ವೆರಿ ಹ್ಯಾಪಿ ಅಲ್ವಾ ನೀವು ಸಮಗ್ರ ಕೃಷಿ ಮೊದಲು ಏಕ ಬೆಳೆ ಪದ್ಧತಿಗೂ ಈಗೂ ತುಂಬಾ ಖುಷಿ ಇದೆ ಸರ್. ಸಮಗ್ರ ಇನ್ಕಮ್ ರೇಂಜ್ ತಗೊಳ್ಳೋಣ ಸರ್. ನೀವು ಒಂದು ಬೆಳೆ ಬೆಳೆದಾಗ ಏನು ಇಳುವರಿ ನಿಮ್ಗೆ ದುಡ್ಡು ಬಗ್ಗೆ ಮಾತಾಡೋಣ. ಎಷ್ಟು ಹಣಕಾಸು ಬರ್ತಿತ್ತು ನಮಗೆ? ಈಗ ಮಲ್ಟಿಪಲ್ ಕ್ರಾಪಿಂಗ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಗೆ ಹೋದಾಗಿಂದ ಎಷ್ಟರ ಮಟ್ಟಿಗೆ ನೀವು ಆದಾಯ ಗಳಿಸ್ತಾ ಇದ್ದೀರಾ ಅಂತ ಕೇಳ್ಬೋದು ಸರ್. ಸರ್ ಏಕೆ ಬೆಳೆ ಪದ್ಧತಿ ಮಾಡೋದ್ರಿಂದ ನಮಗೆ ಬಾದ 40ರಿಂದ 50 ಟನ್ ಅಷ್ಟು ಬರ್ತೈತೆ. ಈಗ ನಾವು ಅಂತರ ಬೆಳೆ ಮಾಡೋದ್ರಿಂದ ನಾವು ಏನು ಖರ್ಚು ಮಾಡಿರ್ತೀವಿ ಅಂತರ ಬೆಳೆಯಿಂದ ನಾವು ಲಾಭ ತಗೊಂಡ್ಬಿಡ್ತೀವಿ. ಸೂಪರ್. ಮತ್ತು ಈಗ ನಾವು ಸಮಗ್ರ ಕೃಷಿ ಮಾಡೋದ್ರಿಂದ ರೊಟೇಷನ್ ಕ್ರಾಪ್ ಕೊಡ್ತೈತೆ. ಕಬ್ಬ ಬೆಳೆದಲ್ಲಿ ಅರ್ಶಿನ ಬೆಳಿತೀವಿ, ಅರ್ಶಿನ ಬೆಳೆದಲ್ಲಿ ಬೇರೆ ಬೇರೆ ಬೆಳಿತೀವಿ, ಆಹಾರ ಧಾನ್ಯಗಳು ಬೆಳ್ಕೋತೀವಿ. ನಮ್ದು ನೆಲನೂ ಫಲವತ್ತತೆ, ಜಮೀನು ಹಾಳಾಗಂಗಿಲ್ಲ. ನಮ್ಮ ಇಳುವರಿ ಒಳಗೂ ಚೆನ್ನಾಗಿ ಬರ್ತೈತಿ. ಮತ್ತು ಒಂದ್ರಾಗ ರೇಟ್ ಹೋದ್ರೆ ಇನ್ನೊಂದ್ರಾಗ ನಮಗೆ ಬೆಲೆ ಸಿಗುತ್ತೆ. ಕರೆಕ್ಟ್. ಈಗ ಮಾರುಕಟ್ಟೆ ಹಿಡ್ಕೊಂಡು ಟೋಟಲ್ ಎಲ್ಲನೂ ಅದ್ರಾಗ ನಮ್ಗೆ ಅನುಕೂಲ ಆಕತಿ. ನಾವು ಸಮಗ್ರ ಕೃಷಿ ಡಿಪೆಂಡೆನ್ಸಿ ಇರಲ್ಲ. ಒಂದು ಕ್ರಾಪ್ ನಿಮ್ಗೆ ರೇಟ್ ಬರ್ದೇ ಇದ್ದಾಗ ಇನ್ನೊಂದ್ರಲ್ಲಿ ಲಾಭ ತಗೊಂತೀರಾ. ಓವರ್ ಆಲ್ ತಗೊಂಡಾಗ ನಿಮ್ಗೆ ತುಂಬಾ ಲಾಭದಾಯಕವಾಗಿದೆ. 100%. ಯಾಕಂದ್ರೆ ನಾವು ಇದ್ರ ಜೊತೆ ಉಪಕಸಬುಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ರೀ. ಸೂಪರ್. ಹೈನುಗಾರಿಕೆ ಮಾಡ್ಕೊಂಡಿದ್ದೀನಿ, ಆಡು ಸಾಕಾಣಿಕೆ ಮಾಡ್ಕೊಂಡಿದ್ದೀನಿ, ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೀನಿ, ಮೀನು ಸಾಕಾಣಿಕೆ ಮಾಡ್ಕೊಂಡಿದ್ದೀನಿ. ಇವು ಎಲ್ಲನೂ ಉಪಕಸಬುಗಳಿಂದ ನಮ್ದು ಹೆಂಗಂತಾರೆ ರೀ, ದಿವಸದ ಆದಾಯ, ವಾರದ ಆದಾಯ, ತಿಂಗಳ ಆದಾಯ, 3 ತಿಂಗಳು, 6 ತಿಂಗಳು, 5 ವರ್ಷ, 10 ವರ್ಷ ಹಿಂಗೆ. ಯಾಕಂದರೆ ಈಗ 5-10 ವರ್ಷ ಬರುವಂಥ ಅರಣ್ಯ ಬೆಳೆಗಳು ಬರ್ತಾವೆ. ಯಾಕೆ ಇನ್ಶೂರೆನ್ಸ್ ನಾವು ಮಾಡಿದಂಗೆ ಈಗ ಹೆಂಗೆ ಒಂದು ಇನ್ಶೂರೆನ್ಸ್ ಮಾಡಿದಾಗ 15-20 ವರ್ಷಕ್ಕೆ ನಾವು ಪಾಲಿಸಿ ಮಾಡಿರ್ತೀವಿ. ಆ ಥರ ನಮ್ಮಲ್ಲಿ ಎಲ್ಲನೂ ಅಡ್ಯಾಪ್ಟ್ ಮಾಡ್ಕೊಂಡು ಅದರಂತೆ ಬರುವಂಥ ತ್ಯಾಜ್ಯಗಳನ್ನು ಅಲ್ಲೇ ಹೊಳ್ಳೆ ಮಲ್ಚ್ ಮಾಡಿ ಭೂಮಿ ಫಲವತ್ತತೆ ಕಾಯ್ಕೊಂಡು ನಾವು ಬೆಳೆಯನ್ನು ಬೆಳೆಯುವಂಥ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೆ. ಸ್ವಲ್ಪ ನೋಡಿ, ಇದು ನಮ್ಮ ರೈತರ ಸಕ್ಸಸ್ ಜರ್ನಿಯನ್ನು ಅವ್ರು ಹಂಚ್ಕೊಂಡ್ರು. ನಾನೀಗ ನಮ್ಮ ನಾಗರಾಜ್ ಸರ್ನ ಒಂದು ಕ್ವಶನ್ ಕೇಳಬೇಕು. ಪ್ರೆಸೆಂಟ್ ಎಕನಾಮಿಕ್ ಮತ್ತು ಕ್ಲೈಮೇಟ್ ಕಂಡೀಷನ್, ನಮ್ಮ ಆರ್ಥಿಕತೆ ಹಾಗೂ ಹವಾಮಾನ ಪರಿಸ್ಥಿತಿಗಳಲ್ಲಿ ಈ ಸಮಗ್ರ ಕೃಷಿ ಪದ್ಧತಿ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಸರ್? ವಾಟ್ ಇಸ್ ದ ನೀಡ್ ಆಫ್ ಇಟ್? ಈಗ ನಮ್ಮ ರೈತರು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಯಾವ ರೀತಿ ಮೈಕ್ ಸ್ವಲ್ಪ ಹತ್ರ ಇಟ್ಕೊಳ್ಳೋಣ ಸರ್. ಎಸ್ ಸರ್. ಈಗ ನಾನೇನು ಹೇಳಬೇಕಂದ್ರೆ, ಈ ವಿವಿಧ ಕೃಷಿ ಮತ್ತು ಈ ತೋಟಗಾರಿಕಾ ಬೆಳೆಗಳ ಜೊತೆಗೆ ಕೃಷಿ ಆಧಾರಿತ ಅಥವಾ ಕೃಷಿ ಅವಲಂಬಿತ ಉದ್ಯಮಗಳನ್ನ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಕ್ರೋಢೀಕರಿಸಿ, ಅಂದರೆ ಉತ್ಪನ್ನ ಆಗ್ಬೋದು, ಉಪ ಉತ್ಪನ್ನ ಆಗ್ಬೋದು, ಅಥವಾ ತ್ಯಾಜ್ಯ ವಸ್ತುಗಳನ್ನು ಉಪಯೋಗ ಮಾಡಿ ನಮ್ಮ ರೈತರಿಗೆ ಒಟ್ಟಾರೆ ಅವರಿಗೆ ನಿರಂತರ ಆದಾಯ ಬರುವಂತೆ ಯಾವ ರೀತಿ ಮಾಡಬೇಕು ಅನ್ನೋದು ಅತಿ ಮುಖ್ಯವಾದ ಒಂದು ಅಂಶ. ಸೊ ಇದು ಸಮಗ್ರ ಕೃಷಿ ಪದ್ಧತಿ ಈ ಎಲ್ಲವಕ್ಕೂ ನಮ್ಮ ರೈತರಿಗೆ ಒಂದು ನಿರಂತರ ಆದಾಯ ಬರಲಿಕ್ಕೆ, ವರ್ಷವಿಡೀ ಆದಾಯ ಬರಲಿಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನು ಅಂದರೆ, ನಾವು ಅವರಲ್ಲಿರುವ ಜಮೀನಲ್ಲೂ ಒಂದು ಘಟಕವಾಗಿ ಪರಿಗಣಿಸಿ ಅವರ ಒಂದು ವಿವಿಧ ಉದ್ಯಮಗಳು ಏನಿದ್ದಾವೆ ಅವುಗಳ ಒಂದು ತ್ಯಾಜ್ಯ ವಸ್ತು ಆಗ್ಬೋದು, ಉಳಿಕೆ ಆಗ್ಬೋದು, ಇಂಥ ಒಂದು ವಸ್ತುಗಳನ್ನು ಬಳಕೆ ಮಾಡಿ ಸಮರ್ಥ ರೀತಿಯಲ್ಲಿ ಬಳಕೆ ಮಾಡಿ ಅವುಗಳ ಉಪಯೋಗವನ್ನು ಪಡಿಬೋದು. ಮತ್ತು ಇದರ ಜೊತೆಗೆ ನಮ್ಮ ರೈತರಿಗೆ ಈ ಸಮಗ್ರ ಕೃಷಿ ಪದ್ಧತಿಗೆ ಬೇಕಾದಂಥ ಒಂದು ಬಂಡವಾಳವನ್ನು ಈ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದೇ ಬರುವಂತೆ ಮಾಡಿಕೊಳ್ಳೋದು ಅತಿ ಮುಖ್ಯವಾದ ಅಂಶ. ಅದರ ಜೊತೆಗೆ ನಮ್ಮ ಸಣ್ಣ ಹಿಡುವಳಿದಾರರನ್ನು ಒಂದು ಉದ್ಯಮಶೀಲ ರೈತರನ್ನಾಗಿ ಮಾಡಬೇಕು. ಆಗ ಮಾತ್ರ ನಮ್ಮ ರೈತರು ಮುಂದಿನ ದಿನಗಳಲ್ಲಿ ಅವರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅವರ ಆರ್ಥಿಕ ಸ್ಥಿತಿ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಸಹಾಯ ಆಗುತ್ತೆ. ಸೂಪರ್. ಸೊ ನೀವು ಹೇಳ್ತಾ ಇರೋದು, ಸಾಹೇಬ್ರು ಹೇಳ್ತಾ ಇರೋದು, ಅವ್ರ ಆರ್ಥಿಕ ಮತ್ತು ಪ್ರೆಸೆಂಟ್ ಕ್ಲೈಮ್ಯಾಟಿಕ್ ಕಂಡೀಷನ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಹೋದಾಗ ನಿಮ್ಮ ಇನ್ಕಮ್ ಸ್ಟೇಟಸ್ಸು ಬೇರೆ ಬೇರೆ ಕಡೆಗಳಿಂದ ಬಂದಾಗ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮೈ ನೆಕ್ಸ್ಟ್ ಕ್ವಶನ್ ಟು ದೇವರಾಜ್ ಕುಮಾರ್ ಸರ್. ತಾವು ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ದೇವಕುಮಾರ್ ಸರ್.
ಎಕ್ಸ್ಟೆನ್ಷನ್ ಅಂದಿದ ತಕ್ಷಣ ನಾವು ಒಂದು ಅಗ್ರಿ ಕಾಲೇಜಲ್ಲಿ 3 ವಿಂಗ್ಗಳಾಗಿರ್ತವೆ. ಒಂದು ಎಜುಕೇಷನ್, ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಂತ. ನಮ್ಮಲ್ಲಿ ಏನೇನು ರಿಸರ್ಚ್ ಆಗ್ತವೆ, ಏನೇನು ಎಜುಕೇಷನ್ ಆಗ್ತವೆ, ಅದೆಲ್ಲ ದೇವಕುಮಾರ್ ಸಾಹೇಬ್ರಂತ ಅವರು ರೈತರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಸೊ ನೀವು ಇಲ್ಲಿವರೆಗೂ ಎಕ್ಸ್ಟೆನ್ಷನ್ ವರ್ಕ್ ಮಾಡ್ತಾ ನೀವು ಫೇಸ್ ಮಾಡಿದ ಚಾಲೆಂಜಸ್ ಏನು ಸರ್? ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಸಮಗ್ರ ಕೃಷಿ ಪದ್ಧತಿಯನ್ನು ರೈತರಿಗೆ ತಲುಪಿಸೋಕ್ಕೆ ನೀವು ಫೇಸ್ ಮಾಡಿರೋ ಚಾಲೆಂಜ್ಗಳು ಒಂದು. ಎರಡನೇದು, ಯಾವ ಥರ ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ, ಅಪನಂಬಿಕೆಗಳಿದ್ದಾವೆ ಇದ್ರ ಬಗ್ಗೆ? ಇದು ಮಾಡಿದ್ರೆ ಏನೋ ಆಗ್ಬಿಡುತ್ತೆ, ಯಾಕೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಏನೋ ಹೇಳ್ತಾರಲ್ಲ, ನೀವು ಫೇಸ್ ಮಾಡಿರೋ ಚಾಲೆಂಜಸ್ಸು ಮತ್ತು ಅಪನಂಬಿಕೆಗಳೇನು ಸರ್? ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ರೈತರಾದಂಥ ಕಿತ್ತೂರವರು ಮತ್ತು ಸ್ನೇಹಿತರು ಮತ್ತು ಹಿರಿಯರಾದಂಥ ನಾಗರಾಜ್ ಅವರು ಈಗಾಗಲೇ ಸಾಕಷ್ಟು ಅಂಶಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ. ಈಗ ಶ್ರೀಯುತ ಶಶಿ ಅವರು ಕೇಳ್ತಾ ಇರ್ತಕ್ಕಂಥದ್ದು, ಯಾವ ರೀತಿಯಾದ ಒಂದು ನಿಮಗೆ ಚಾಲೆಂಜಸ್ ಇದೆ ಅಥವಾ ತೊಡಕುಗಳಿದ್ದಾವೆ ರೈತರ ಬಳಿ ಹೋದಾಗ ಅಂತ. ಇದು ತಮಗೆಲ್ರಿಗೂ ಚೆನ್ನಾಗಿ ಗೊತ್ತಿರೋದೆ, ನಾವೇನು ಹೊಸದಾಗೇನು ತಮಗೆ ಹೇಳಬೇಕಾಗಿಲ್ಲ. ಈಗ ಯಾವುದೇ ಒಬ್ಬ ರೈತರನ್ನ ಹೊಸ ಒಂದು ತಂತ್ರಜ್ಞಾನವನ್ನು ಅಥವಾ ಹೊಸ ಒಂದು ಆವಿಷ್ಕಾರವನ್ನು ಅವ್ರ ಬಳಿ ಕೊಂಡೋದಾಗ ಅವರು ಅದನ್ನು ಬೇಗ ಒಪ್ಕೊಳ್ಳೋದು ಕಡಿಮೆ, ಭಾಳಷ್ಟು ಕಡಿಮೆ. ಭಾಳ ಸಂದರ್ಭಗಳಲ್ಲಿ ಅದನ್ನು ಒಪ್ಕೊಳ್ಳೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ನಮ್ಮ ವಿಸ್ತರಣಾ ಘಟಕಗಳಲ್ಲಿ ಅನೇಕವಾದ ಅಂಶಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾದ್ದು ಮತ್ತು ಭಾಳ ರೈತರು ಅಥವಾ ಬೇರೆ ಸಾಧಕರು ಇವ್ರುಗಳನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಕರೆಕ್ಟ್. ಏನು ಅಂತಂದರೆ, ಈಗ ಪ್ರಗತಿಪರ ರೈತರಿದ್ದಾರೆ, ಈಗಾಗಲೇ ಹೇಳಿದಾಗೆ ನಮ್ಮ ಕಿತ್ತೂರವರು, ಈ ಥರದ ರೈತರನ್ನ ನಾವು ಗುರುತಿಸ್ಕೊಂಡಿರ್ತಾರೆ. ನಮ್ಮ ವಿಜ್ಞಾನಿಗಳಾಗ್ಬೋದು ಅಥವಾ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದವರು, ಆಮೇಲೆ ನಮ್ಮ ಯೋಗೇಶ್ ಅವರು ಏನಿದ್ದಾರೆ ಇಲಾಖೆಯವರ ಸಹಕಾರ ಇಲ್ಲದೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ಮಾಡೋದು ಕಷ್ಟ. ಕರೆಕ್ಟ್. ಇವರುಗಳನ್ನು ನಾವು ಭಾಳ ಸಕ್ರಿಯವಾಗಿ ಈ ಕಾರ್ಯಗಳಲ್ಲಿ ಬಳಸ್ಕೊಳ್ತೀವಿ. ಅಂದರೆ ಈ ಹೊಸ ತಂತ್ರಜ್ಞಾನವನ್ನು ಪ್ರಗತಿಪರ ರೈತರ ಒಂದು ಜಮೀನುಗಳಲ್ಲಿ, ತಾಕುಗಳಲ್ಲಿ ಹಾಕ್ತೀವಿ. ಹಾಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಬೋದು, ನಮ್ಮಲ್ಲಿರ್ತಕ್ಕಂಥ ಅನೇಕ ಸಂಶೋಧನಾ ಕೇಂದ್ರಗಳೇನಿದ್ದಾವೆ, ಇಲ್ಲಿ ನಾವು ಪ್ರಥಮ ಬಾರಿಗೆ ಈ ಒಂದು ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡೋದರ ಮೂಲಕ ಇದನ್ನು ರೈತರಿಗೆ ನಾವು ಇದು ನಿಜವಾಗಲೂ ಕ್ಷೇತ್ರ ಮಟ್ಟದಲ್ಲಿ ಅಥವಾ ರೈತರ ಮಟ್ಟದಲ್ಲಿ ಇದು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ರೈತರಿಗೆ ನಾವು ಖಾತ್ರಿಪಡಿಸ್ಕೊಡ್ತೀವಿ. ಇದು ಭಾಳ ಮುಖ್ಯವಾದ ಅಂಶ ಮತ್ತು ಭಾಳ ದೊಡ್ಡ ತೊಡಕು. ಅಂದರೆ ಯಾವುದೇ ಒಂದು ತಂತ್ರಜ್ಞಾನ ಬಂದಾಗ ರೈತರಲ್ಲಿ ಕಾಣ್ತಕ್ಕಂಥ ತೊಡಕು. ಹಾಗೆಯೇ ಈ ಸಮಗ್ರ ಕೃಷಿಯನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಇವತ್ತಿನ ದಿವಸದಲ್ಲಿ ಈಗ ಕಿತ್ತೂರಾಗ್ಬೋದು, ಇಲ್ಲಿ ಕುಳಿತಿರ್ತಕ್ಕಂಥ ಅನೇಕ ಹಿರಿಯ ರೈತರೇನಿದ್ದಾರೆ, ಇವ್ರುಗಳಿಗೆ ಸಮಗ್ರ ಕೃಷಿ ಹೊಸದೇನಲ್ಲ, ಇದು ಹಳೇದನ್ನೇ. ಇನ್ನು ಸ್ವಲ್ಪ ಇದಕ್ಕೆ ತಾಂತ್ರಿಕತೆಯ ಮೆರುಗನ್ನು ಕೊಟ್ಟು ರೈತರ ಮನಮುಟ್ಟುವಂತೆ ಇದನ್ನು ಹೇಳ್ತಾ ಇದ್ದೀವಿ. ಯಾತಕ್ಕೆ ಅಂತಂದರೆ, ಈ ತಂತ್ರಜ್ಞಾನ ಮುಂದುವರೆದ ಹಾಗೆ ಅನೇಕ ಆವಿಷ್ಕಾರಗಳು ಅಥವಾ ಸಂಶೋಧನೆಗಳು ಕೃಷಿಯಲ್ಲಿ ಬಂದಾಗ ನಂತರದ ದಿನಗಳಲ್ಲಿ ನಮಗೆಲ್ಲೋ ಒಂದು ಕಡೆ ಆಹಾರದ ಭದ್ರತೆಯೇ ಬಹಳ ಮುಖ್ಯವಾದಂಥ ಸಂದರ್ಭದಲ್ಲಿ ನಾವು ಏಕ ಬೆಳೆ ಪದ್ಧತಿಗೆ ಹೋದ್ವಿ. ಅಂದರೆ ಪ್ರತಿ ಒಂದು ಎಕರೆಗೆ ಬರ್ತಕ್ಕಂಥ ಇಳುವರಿಯನ್ನು ಹೆಚ್ಚು ಮಾಡ್ತಕ್ಕಂಥ ದಿಸೆಯಲ್ಲಿ ನಾವು ಹೊರಟಾಗ ಈ ಬಹುಬೆಳೆ ಪದ್ಧತಿಗಳು ಅಥವಾ ಸಮಗ್ರವಾಗಿ, ಈಗ ಉದಾಹರಣೆಗೆ ಹೇಳೋದಾದರೆ, ನಾನು ಈ ಹೊಸಕೋಟೆಯಿಂದ ಬಂದವನು, ತಾವುಗಳು ಎಲ್ಲನೂ ಇದ್ದೀರಿ. ನಾವು ಸಣ್ಣ ಹುಡುಗರಿದ್ದಾಗ ನಾವು ರಾಗಿ ಒಂದೇ ಬಿತ್ತಿರಲಿಲ್ಲ, ಅದರಲ್ಲಿ 7-8 ಬೆಳೆಗಳನ್ನ ಹಾಕ್ತಾಯಿದ್ವಿ. ರಾಗಿ ಹಾಕ್ತಾಯಿದ್ವಿ, ಅವರೆ ಹಾಕ್ತಾಯಿದ್ವಿ, ಜೋಳ ಹಾಕ್ತಾಯಿದ್ವಿ, ಆಮೇಲೆ ಇದು ತೊಗರಿ ಹಾಕ್ತಾಯಿದ್ವಿ, ಅಲಸಂದೆ, ಈ ರೀತಿ ಇವುಗಳೆಲ್ಲವನ್ನು ಎಲ್ಲೋ ಒಂದು ಕಡೆ ನಾವು ಬಿಡ್ತಾ ಹೋಗಿ ಅಧಿಕ ಇಳುವರಿಯ ಕೊಡ್ತಕ್ಕಂಥ ಬೆಳೆಗಳನ್ನು ಏಕ ಬೆಳೆಗಳಾಗಿ ಬೆಳೀತಾ ಬಂದ್ವಿ. ಇಲ್ಲಿಂದ ನಾವು ಮತ್ತೆ ಅದನ್ನು ರೈತರಿಗೆ ಇನ್ನೊಂದು ಸಾರಿ ಹೇಳ್ತಾ ಹೋಗ್ಬೇಕಾದ್ರೆ ಅಲ್ಲಿ ಅವ್ರಿಗೆ ಕಾಣ್ತಕ್ಕಂಥ ಕೆಲವೊಂದು ಸಮಸ್ಯೆಗಳೇನಿದ್ದಾವೆ ಅಂದರೆ, ಇಷ್ಟನ್ನು ಒಟ್ಟಾಗಿ ಬೆಳಿಬೇಕಾ, ಅಥವಾ ನನ್ನಲ್ಲಿರ್ತಕ್ಕಂಥ ಎಲ್ಲ ಒಂದು ಜಮೀನನ್ನು ಇದಕ್ಕೆ ಒಂದಿಷ್ಟು, ಇದಕ್ಕಿಂತ ಇಷ್ಟು ಈ ಥರ ನಾವು ಅದನ್ನು ವಿಂಗಡಣೆ ಮಾಡ್ಕೊಂಡು ಮಾಡಿಸ್ತಕ್ಕಂಥ ಒಂದು
ಕ್ರಮ ಏನಿದೆ ಇದು ಭಾಳಷ್ಟು ತೊಡಕಾಗಿ ಕಾಣುತ್ತೆ. ಇದು ಸಾಮಾನ್ಯ, ಇದು ಈ ಥರದ ತೊಡಕುಗಳು ಕೃಷಿ ಆವಿಷ್ಕಾರಗಳನ್ನು ಅಥವಾ ಕೃಷಿಯಲ್ಲಿ ನಾವು ಈ ಒಂದು ಕ್ರಮಗಳನ್ನು ರೈತರಿಗೆ ಹೇಳ್ಬೇಕಾದ್ರೆ ಬರ್ತಕ್ಕಂಥ ಸರ್ವೇ ಸಾಮಾನ್ಯ. ಇದರಲ್ಲಿ ವಿಶೇಷತೆ ಏನಿಲ್ಲ, ಕಷ್ಟನೂ ಏನಿಲ್ಲ. ಸ್ವಲ್ಪ ಮಟ್ಟಿಗೆ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು. ಆ ನಿಟ್ಟಲ್ಲಿ ನಮ್ಮ ನಾಗರಾಜ್ ಅವರು ಭಾಳಷ್ಟು ಶ್ರಮ ವಹಿಸಿ ಆ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಈ ಥರದ ತೊಡಕುಗಳನ್ನು ನಾವು ಕಾಣ್ತೀವಿ. ಇದು ಒಂದು. ಎರಡನೇದು ಭಾಳ ಮುಖ್ಯವಾದ ಅಂಶ ಅಂತಂದರೆ, ಯಾವುದೇ ಒಂದು ತಾಂತ್ರಿಕತೆಯನ್ನು ಕೊಡಬೇಕಾದ್ರೆ ಆ ತಾಂತ್ರಿಕತೆ ಅದನ್ನು ರೈತರಿಗೆ ಅದು ಮೊದಲೇ ಗೊತ್ತಿರೋದಿಲ್ಲ. ಇದು ಎಷ್ಟು ಮಟ್ಟಿಗೆ ಇದು ಕೆಲಸ ಮಾಡುತ್ತೋ ಇಲ್ಲೋ ಅಂತಕ್ಕಂಥ ಅನುಮಾನಗಳು ಅವರಲ್ಲಿರ್ತವೆ. ಅದಕ್ಕಾಗಿ ಅದನ್ನು ಪರಿಹಾರ ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲವನ್ನೂ ನಾವು ಮಾಡಿದಾಗ ಕೊನೆಗೆ ಇದರಲ್ಲಿ ಎಷ್ಟು ಆದಾಯ ಬರುತ್ತೆ ಅಂತಕ್ಕಂಥದ್ದೇ ದೊಡ್ಡ ಪ್ರಶ್ನೆ. ಕರೆಕ್ಟ್. ನೀವು ಆದಾಯ ಇಲ್ಲದೆ ಯಾವುದೇ ಒಂದು ಉದ್ಯೋಗ ಅದು ಲಾಭದಾಯಕವಲ್ಲ. ಇವುಗಳು ಎಲ್ಲವನ್ನು ನಾವು ಸಮಗ್ರವಾಗಿ ನಮ್ಮ ರೈತರಿಗೆ ನಾವು ಮನದಟ್ಟು ಮಾಡಬೇಕು. ಆ ರೈತರನ್ನೇ ಇದಕ್ಕೆ ಅವರೇ ತಗೊಳ್ಳೋ ಥರ ನಾವು ಪ್ರೇರೇಪಣೆ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಭಾಳಷ್ಟು ಮಟ್ಟಿಗಿದೆ. ಸೂಪರ್. ಇನ್ನು ಸೆಕೆಂಡು ಏನೋ ಕೇಳಿದ್ರು ಕ್ವಶನ್ ಸರ್, ದಟ್ಸ್ ವಾಟ್ ನನ್ನ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಸುತ್ತೆ. ನಾನು ಎರಡನೇದಾಗಿ ಏನೋ ಅಂತ ಕೇಳಿ ಏನೇನು ಸವಾಲುಗಳು ಮತ್ತು ತಪ್ಪು ಕಲ್ಪನೆಗಳು ತಪ್ಪು ಕಲ್ಪನೆಗಳು ಏನಿದೆ, ಮಿತ್ಸ್ ಅಂತೇಳಿ ಏನು ಹೇಳ್ತೀವಿ. ಈ ಒಂದು ಸಮಗ್ರ ಕೃಷಿಗೆ ಬಂದರೆ ಅದರಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆಗಳು ತುಂಬ ಕಡಿಮೆ. ಆದರೆ ಎಲ್ಲೋ ಒಂದು ಕಡೆ ಹಿಂಜರಿಕೆ ಅಂತ ಹೇಳ್ಬೋದು. ಕರೆಕ್ಟ್. ಹಿಂಜರಿಕೆ ಅಂತ ಅದನ್ನು ಎಲ್ಲಿ ಹೇಳ್ತೀವಿ ಅಂದರೆ, ಈಗ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು ಈ ಸಮಗ್ರ ಕೃಷಿಯಲ್ಲಿ ಕೋಳಿ ಸಾಕಾಣಿಕೆ ಹೇಳ್ತೀವಿ, ಹಂದಿ ಸಾಕಾಣಿಕೆ ಹೇಳ್ತೀವಿ, ಮೀನು, ಈ ಥರದವೆಲ್ಲ ಹೇಳ್ತೀವಿ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕು ಅಂದರೆ ಈ ಹಂದಿ ಸಾಕಾಣಿಕೆ ಎಲ್ಲ ರೈತರು ಇಷ್ಟಪಟ್ಟು ಮಾಡೋದಿಲ್ಲ. ಪರ್ಫೆಕ್ಟ್. ಅಥವಾ ಕೋಳಿ ಸಾಕಾಣಿಕೆನೂ ಮಾಡೋದಿಲ್ಲ. ಈ ಥರದವು ಸಣ್ಣ ಪ್ರಮಾಣದ ತೊಡಕಿದೆಯೇ ಹೊರತು ಮಿತ್ಸ್ ಅಂತ ಏನಿಲ್ಲ. ಗೊತ್ತಾಯ್ತು? ಹಿಂಜರಿಕೆ ಇದೆ. ಆ ಥರದ ಹಿಂಜರಿಕೆ ಇರ್ತಕ್ಕಂಥ ರೈತರನ್ನ ಹೊರತುಪಡಿಸಿ ಅವ್ರಿಗೆ ಯಾವುದು ಸೂಕ್ತ ಆಗುತ್ತೆ ಅದನ್ನು ನಾವು ಹೇಳ್ತಕ್ಕಂಥ ಅವಕಾಶಗಳು ಈ ಒಂದು ಸಮಗ್ರ ಕೃಷಿಯಲ್ಲಿ ಭಾಳಷ್ಟಿದ್ದಾವೆ. ನಿಮಗೆ ಒಬ್ಬ ರೈತರ ಹತ್ರ ಹೋಗಿ ಏನಂತೀರಿ ಕಿತ್ತೂರವರು, ಹೌದಲ್ವಾ? ಈಗ ಸಾಂಪ್ರದಾಯಿಕವಾಗಿ ಅವ್ರು ಮಾಡದೇ ಇರ್ತಕ್ಕಂಥದ್ದು, ಈಗ ಬೇಡ ನಿಮಗೆ ಈ ಹಂದಿ ಸಾಕಾಣಿಕೆ ಆಗಲ್ಲ ಅಂದರೆ ಹಸುಗಳ 2 ಇರೋದನ್ನು 4 ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಅದರಲ್ಲಿ ಹೆಚ್ಚು ಆದಾಯ ಬರುತ್ತೆ. ಈ ಥರದಲ್ಲಿ ನಾವು ಅವರನ್ನು ಆ ಒಂದು ವಿಷಯಕ್ಕೆ ಅವ್ರುಗಳನ್ನು ನಾವು ಕನ್ವಿನ್ಸ್ ಮಾಡ್ಬೋದು. ಏನು ತಪ್ಪೇ. ಹಿಂಜರಿಕೆ ಅಂತ ಹೇಳ್ಬೋದೇ ಹೊರತು ಆ ಥರದವು ಏನು ಇದರಲ್ಲಿ ಇಲ್ಲ. ಎಸ್ ಸರ್. ಸರ್, ಡಾಕ್ಟರ್ ಯೋಗೇಶ್ ಸರ್, ನೆಕ್ಸ್ಟ್ ಕ್ವಶನ್ ನಿಮಗೆ. ಸೊ ಸಾಹೇಬ್ರು ಅವರು ಸಕ್ಸಸ್ಫುಲ್ಲಾಗಿ ಇಂಟಿಗ್ರೇಷನ್ ಫಾರ್ಮಿಂಗ್ ಸಿಸ್ಟಮ್ ಮಾಡ್ತಾ ಇರೋದನ್ನು ಹೇಳಿದ್ರು. ಸಾಹೇಬರು ಈ ಹಿಂಜರಿಕೆಗಳೇನಿದೆ ಇದೆಲ್ಲದ್ರ ಬಗ್ಗೆ ಮಾತಾಡ್ಕೊಂಬಂದರು. ಇವಾಗ ನಾನು ಒಂದು ಪ್ರಾಂತ್ಯದಲ್ಲಿ ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ನ ನೋಡ್ತೀನಿ. ಅವ್ರು ಎಕ್ಸ್ಟ್ರಾರ್ಡಿನರಿ ಆಗಿ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಬ್ಯೂಟಿಫುಲ್ಲಾಗಿ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿಂದ ನೀವು ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟಿಗಳೇನೋ ಮಾಡೋಕ್ಕೆ ಶುರು ಮಾಡಿದ್ರೆ, ಅಂದರೆ ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ ಒಬ್ಬರು ಕಾಣಿಸ್ಕೊಂಡ್ರು ಅಂದರೆ ಬೇರೆಯವ್ರನ್ನ ಪ್ರೇರೇಪಿತ ಮಾಡೋದಕ್ಕೆ, ಬೇರೆಯವ್ರನ್ನ ಇದನ್ನು ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಸರ್ಕಾರದಿಂದ ನಿಮ್ಮ ಪೊಸಿಷನ್ನ ಬಳಸ್ಕೊಂಡು ತಾವು ಏನೇನು ಕೆಲಸಗಳು ನಡೀತಿದೆ ಅಂತ ಕೇಳ್ಬೋದಾ? ಉತ್ತಮವಾದಂಥ ಪ್ರಶ್ನೆ. ಈಗ ನಮ್ಮ ರೈತರು ಮೊದಲು ಸೋಲೋದೆಲ್ಲಿ ಅಂತಂತಂದರೆ, ಯಾವ ನಿರೀಕ್ಷೆಗಳಿಲ್ಲದೇ ಹೆಚ್ಚಿನ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ತೊಡಗಿಸ್ಕೊಂಡ್ಬಿಡ್ತಾರೆ. ಎಕ್ಸಾಂಪಲ್ನ ತೆಗೆದುಕೊಂಡಾಗ ಮಣ್ಣಿನ ಗುಣಮಟ್ಟವನ್ನು ನಾನು ಕಾಪಾಡ್ಕೊಳ್ದೇನೆ 100 ಟನ್ಗಟ್ಟಲೆ ಅದು 100 ಲೋಡ್ಗಟ್ಟಲೆ ಕೆರೆಯಿಂದ ಮಣ್ಣನ್ನು ಒಡೆದು ಲಕ್ಷಾಂತರ ರೂಪಾಯಿ ಕಳ್ಕೊಳ್ತೇನೆ. ಫಸ್ಟ್ ಮಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ ವಿಫಲನಾಗಿ ಮಣ್ಣನ್ನು ತೆಗೆದುಕೊಂಡು ಬಂದಾಗ್ತೇನೆ. ಎರಡನೇದಾಗಿ ನನ್ನ ಜಮೀನಿನಲ್ಲಿ ಬಿದ್ದಂತಹ ಮಳೆ ನೀರನ್ನು ಸಂರಕ್ಷಣೆ ಮಾಡ್ಕೊಳ್ಲಿಕ್ಕೆ ಎಲ್ಲೋ ವಿಫಲನಾಗಿ 5-6 ಬೋರ್ಗಳನ್ನ ಕೊರೆಸಿ ಒಂದೊಂದು ಬೋರ್ವೆಲ್ಗಳಿಗೆ 20-25 ಸಾವಿರ 50 ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಕಳ್ಕೊಳ್ತೇನೆ. ಅಂತಹ ಸಂದರ್ಭದಲ್ಲಿ ನಾನು ನನ್ನ ಮಣ್ಣನ್ನು ಮತ್ತು ನನ್ನ ನೀರನ್ನು ಸಂರಕ್ಷಣೆ ಮಾಡ್ಕೋಬೇಕು ಅಂತಂದರೆ, ಈಗ ಮಾಡಿರ್ತಕ್ಕಂತಹ ರೈತರನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ನನ್ನ ಜಮೀನಿನಲ್ಲಿ ನಾನು ಹೇಗೆ ಮಾಡಬೇಕು ಅಂತಂದರೆ, ಸರ್ಕಾರಗಳು ಕೃಷಿ ಭಾಗ್ಯ ಯೋಜನೆಯಲ್ಲಿ ಮಾನ್ಯ ಕೃಷಿ ಸಚಿವರು ಮಾರ್ನಿಂಗ್ ಹೇಳ್ತಾಯಿದ್ರು, ನನ್ನ ಜಮೀನಿನಲ್ಲಿ ನಾನು ಕೃಷಿ ಭಾಗ್ಯ ಯೋಜನೆಯನ್ನು ಮಾಡ್ತೇನೆ ಅಂತಂತಂದರೆ ನನ್ನ ಜಮೀನಿನ ಸುತ್ತ ಫಸ್ಟ್ ಬದುಗಳನ್ನು ಹಾಕಬೇಕು. ಬದುಗಳು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂತಂದರೆ ಒಡ್ಡಿಲ್ಲದ ಹೊಲ ಗೊಡ್ಡೆಮ್ಮಿದ್ದಂಗೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಗೊಡ್ಡೆಮ್ಮಿಗೆ ನೀವು ಏನು ಮೇವು ಹಾಕಿ ಏನು ನೀರು ಹಾಕಿ ಅದು ಹಾಲು ಕೊಡೋದಿಲ್ಲ, ಏನೂ ಮಾಡೋದಿಲ್ಲ. ಹಾಗಾಗಿ ನಮ್ಮ ಜಮೀನುಗಳಿಗೂ ಸಹಿತ ಒಡ್ಡು ಬಹಳ ಮುಖ್ಯ. ಒಡ್ಡಿದ್ದರೆ ಆ ಹೊಲ ಚಂದ.
ಅದಕ್ಕೋಸ್ಕರ ಒಡ್ಡನ್ನು ಹಾಕ್ಸ್ಕೊಳ್ಲಿಕ್ಕೆ ಕೃಷಿ ಭಾಗ್ಯ ಯೋಜನೆಯಡಿ ನಾವು 80-90% ಸಹಾಯಧನವನ್ನು ಕೊಡ್ತೇವೆ. ಮೊದಲನೇದಾಗಿ ನಮ್ಮ ರೈತರು ಅಲ್ಲಿ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು. ಎರಡನೇದಾಗಿ ಅವರ ಜಮೀನಿನಲ್ಲಿ ಬೋರ್ ಕೊರೆಸೋದನ್ನು ಬಿಟ್ಟು ಮಳೆ ನೀರು ಉಚಿತವಾಗಿ ಬರ್ತಾ ಇರ್ತದೆ. ಮಳೆ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ರೈತರು ಮಾಡಬೇಕಾಗ್ತದೆ. ಇದು ಎಷ್ಟು ಕೃಷಿ ಹೊಂಡವನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ನೀವು ನಿರ್ಧಾರ ಮಾಡಿ. ಇಲ್ಲ ಕಡಿಮೆ ಜಾಗದಿಂದ ನೀರು ಬರ್ತದೆ, 1 ಎಕರೆಯಿಂದ ನೀರು ಬರ್ತದೆ ಅಂದರೆ 12x12 ಕೃಷಿ ಹೊಂಡವನ್ನು ಮಾಡಿ. 2 ಎಕರೆಯಿಂದ ಬರ್ತದೆ ನೀರು ಅಂತಂದರೆ ಒಂದು 15 ಮೀಟರ್ ಕೃಷಿ ಹೊಂಡವನ್ನು ಮಾಡಿ. ಅದರ ಮುಖಾಂತರ 12 ಮೀಟರ್ ಕೃಷಿ ಹೊಂಡ ಮಾಡಿದರೆ ಆಲ್ಮೋಸ್ಟ್ ಒಂದು 2 ಲಕ್ಷ ಲೀಟರ್ ನೀರನ್ನು ಆ ಹೊಂಡದಲ್ಲಿ ಶೇಖರಣೆ ಮಾಡ್ಬೋದು. ನಾ 15 ಮೀಟರ್ ಕೃಷಿ ಹೊಂಡ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು 3.5-4 ಲಕ್ಷ ಲೀಟರ್ನ ಸ್ಟೋರ್ ಮಾಡ್ಬೋದು. ಇಲ್ಲ ನನಗೆ ಒಂದು 5-6 ಎಕರೆ ಜಾಸ್ತಿ ನೀರು ಬರ್ತದೆ ಅಂತಂತಂದರೆ 21 ಮೀಟರ್ ಕೃಷಿ ಹೊಂಡವನ್ನು ಮಾಡಿ ಒಂದು ಪಾಲಿಥೀನ್ ಲೈನಿಂಗ್ ಹಾಕಿ ಅಲ್ಲಿ ನೀರನ್ನು ಸ್ಟೋರ್ ಮಾಡಿದ್ರೆ ಆಲ್ಮೋಸ್ಟ್ 9.5 ಲಕ್ಷ ಲೀಟರ್ನ ಸ್ಟೋರ್ ಮಾಡ್ಬೋದು. ಈ ರೀತಿ ನೀರನ್ನು ಸ್ಟೋರ್ ಮಾಡೋದ್ರಿಂದ ನನ್ನ ಬೆಳೆಗೆ ಆಪತ್ಕಾಲದಲ್ಲಿ ಸಂರಕ್ಷಿತ ನೀರಾವರಿ ಕೊಡಲಿಕ್ಕೆ ನನಗೆ ಸಹಾಯ ಆಗ್ತದೆ. ಸರ್ಕಾರದಿಂದ ಜನರಲ್ ರೈತರಿಗೆ 80% ಸಬ್ಸಿಡಿ, SC/ST ರೈತರಿಗೆ 90% ಸಬ್ಸಿಡಿನ ಕೊಡ್ತೇವೆ. ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದರೂ ಕೃಷಿ ಇಲಾಖೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಹಾಕಿಬಿಟ್ಟು ಅವರು ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಫಸ್ಟ್ ಮಣ್ಣು ಮತ್ತು ನೀರನ್ನು ಎರಡನ್ನ ಚೆನ್ನಾಗಿ ಇಟ್ಕೊಂಡ್ವಿ ಅಂತಂದರೆ ನಾನು ಮುಂದೆ ಏನು ಬೇಕಾದರೂ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಇದು ಮಣ್ಣು ಮತ್ತು ನೀರಿನಿಂದ ಶುರು ಮಾಡಬೇಕಾಗ್ತದೆ. ಎರಡನೇದಾಗಿ ಬಂದಾಗ ನಾನು ಆ ಜಮೀನಿನಲ್ಲಿ ನಾನು ಮಣ್ಣು ನೀರು ಚೆನ್ನಾಗಾಯಿತು, ಇನ್ನು ಬೆಳೆ ಬೆಳೀಲಿಕ್ಕೆ ಹೋಗ್ತಾ ಇದ್ದೀನಿ. ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚಿನ ಖರ್ಚನ್ನು ಮಾಡ್ತಾ ಇರ್ತೀವಿ. ಆ ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚಿನ ಖರ್ಚು ಮಾಡೋದ್ರ ಜೊತೆಗೆ ನಾವು ತಿಪ್ಪೆ ಗೊಬ್ಬರನೂ ಸಹಿತ ಇವತ್ತು ಕೊಂಡು ತೊಗೊಂಬಂದು ಒಂದು ಟ್ರ್ಯಾಕ್ಟರ್ ಗೊಬ್ಬರ ತೊಗೊಂಬಂದು ಹಾಕಬೇಕು ಅಂತಂದರೆ ಮಿನಿಮಮ್ 5,000 ರೂಪಾಯಿ ಖರ್ಚು ಮಾಡ್ತೇವೆ. 5,000 ರೂಪಾಯಿ ಖರ್ಚು ಮಾಡಿದ್ರೂ ಅದರಲ್ಲಿ ಅರ್ಧ ಮಣ್ಣು ಇರ್ತದೆ, ಅರ್ಧ ಗೊಬ್ಬರ ಇರ್ತದೆ, ಗುಣಮಟ್ಟದ ತಿಪ್ಪೆ ಗೊಬ್ಬರ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದ್ರೆ ನಮ್ಮ ಜಮೀನಿನಲ್ಲೇ ಒಂದು ಕಾಂಪೋಸ್ಟ್ ಗುಂಡಿಯನ್ನು ಮಾಡಿಕೊಂಡು ನಾವು ಮಾಡಬೇಕಾಗ್ತದೆ. ಕಾಂಪೋಸ್ಟ್ ಗುಂಡಿನಲ್ಲೂ ಸರಿಯಾಗಲಿಲ್ಲ ಅಂದರೆ ಎರೆಹುಳು ತೊಟ್ಟಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಯಾರಾದರೂ ಒಬ್ಬರು ಸಾಮಾನ್ಯ ರೈತರು ಒಂದು 15 ಅಡಿ ಉದ್ದ, ಒಂದು 2 ಅಡಿ ಅಗಲ, ಒಂದು 2 ಅಡಿ ಆಳದ ಎರೆಹುಳು ತೊಟ್ಟಿನ ಮಾಡ್ಕೋತೀನಿ ಅಂತಂದರೆ ಸಾಮಾನ್ಯ ರೈತರಿಗೆ 8,500 ರೂಪಾಯಿ ಸಬ್ಸಿಡಿನ ಇಲಾಖೆ ಕೊಡ್ತದೆ. ಹಾಗೆಯೇ SC/ST ರೈತರು ಮಾಡ್ತಾರೆ ಅಂತಾರೆ 12,750 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಇಲ್ಲ ನನಗೆ ಆ ಕೃಷಿ ಇಲಾಖೆಯಲ್ಲಿ ಏನೋ ಗುರಿ ಇಲ್ಲ ಅಂದರೂ ಕೊಡಲಿಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿನ ಹೋಗಿ ಭೇಟಿ ಮಾಡಿದರೆ ಅಲ್ಲಿ 25,000 ರೂಪಾಯಿ ದುಡ್ಡನ್ನು ಒಂದು ಎರೆಹುಳು ತೊಟ್ಟಿ ಕಟ್ಕೊಳ್ಲಿಕ್ಕೆ ಅವಕಾಶ ಸಿಗ್ತದೆ. ಇದನ್ನು ನಾವು ಪ್ರೆಸೆಂಟ್ಲಿ ಆಕ್ಟಿವ್ ಇರೋಂಥ ಸ್ಕೀಮ್ಗಳು. ಕರೆಕ್ಟ್. ಇದ್ರ ಜೊತೆಗೆ ಒಂದು ಮಣ್ಣನ್ನು ಸಂರಕ್ಷಣೆ ಮಾಡಿದ್ವಿ, ನೀರನ್ನು ಸಂರಕ್ಷಣೆ ಮಾಡಿದ್ವಿ, ಗೊಬ್ಬರನೂ ಉತ್ಪತ್ತಿ ಮಾಡ್ಕೊಂಡಿದ್ವಿ. ಇರೋ ನೀರನ್ನು ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅಂತಂತಂದರೆ ಆ ಜಮೀನಿನಲ್ಲಿ ನಾನು ಬಾಳೆ ಹಾಕಿದ್ದೀನಿ ಅಥವಾ ತೆಂಗು ಹಾಕಿದ್ದೀನಿ, ಅಡಿಕೆ ಹಾಕಿದ್ದೀನಿ, ಇದಕ್ಕೆ ನೀರು ಕಟ್ಟಿದರೆ ನೀರನ್ನು ಹಾಯಿಸಿದರೆ ನೀರು ಜಾಸ್ತಿ ವೇಸ್ಟ್ ಆಗ್ತದೆ ಅಂದರೆ ಸ್ಪ್ರಿಂಕ್ಲರ್ ಮಾಡ್ತೀನಿ, ಡ್ರಿಪ್ ಇರಿಗೇಷನ್ ಮಾಡ್ತೀನಿ, ಹನಿ ನೀರಾವರಿ ಮಾಡ್ತೀನಿ ಅಂತಂದರೆ ಅಂತಹ ರೈತರಿಗೆ 90% ಸಹಾಯಧನದಲ್ಲಿ ಹನಿ ನೀರಾವರಿ ಮಾಡ್ಕೊಳ್ಲಿಕ್ಕೆ ಕೃಷಿ ಇಲಾಖೆ ಮುಖಾಂತರ, ತೋಟಗಾರಿಕೆ ಇಲಾಖೆ ಮುಖಾಂತರ, ರೇಷ್ಮೆ ಇಲಾಖೆಯ ಮುಖಾಂತರ, ರೇಷ್ಮೆ ಬೆಳೆಗೆ ರೇಷ್ಮೆ ಇಲಾಖೆ ಮುಖಾಂತರ, ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಮುಖಾಂತರ, ಕೃಷಿ ಬೆಳೆಗಳಿಗೆ ಅಂದರೆ ಕಬ್ಬಿರ್ಬೋದು, ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಈ ಬೆಳೆಗಳಲ್ಲಿ ಹನಿ ನೀರಾವರಿ ಮಾಡಲಿಕ್ಕೆ ಕೃಷಿ ಇಲಾಖೆ ಮುಖಾಂತರ 90% ಸಹಾಯಧನದಲ್ಲಿ ಇದನ್ನು ಸಹಿತ ಕೊಡ್ತೇವೆ. ಒಂದೇನಂತಂದರೆ ರೈತರು ಬಂದು ಅರ್ಜಿಯನ್ನು ಹಾಕಬೇಕು. ನೆಕ್ಸ್ಟ್ ಇದಾದ ಮೇಲೆ ನಾನು ಯಾರು ಕೃಷಿ ಭಾಗ್ಯ ಬೆನಿಫಿಷಿಯರಿ ಇರ್ತೀನಿ ಅಥವಾ ಫಲಾನುಭವಿ ಇರ್ತೀನಿ, ಆ ರೈತರು ನನ್ನ ಜಮೀನಿನಲ್ಲಿ ಇದುವರೆಗೆ ಚರ್ಚೆ ಆಗ್ತಾ ಬಂತು, ಬೆಳೆಗಳ ಜೊತೆಗೆ ಜಾನುವಾರುಗಳನ್ನು ನಾನು ಸಾಕಬೇಕು, ಕುರಿ ಕೋಳಿಗಳನ್ನು ಸಾಕಬೇಕು ಅಂತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ರೈತ ಸಮೃದ್ಧಿ ಅಂತಕ್ಕಂಥ ಯೋಜನೆ ಇದೆ ನಮ್ಮ ಕೃಷಿ ಇಲಾಖೆಯಲ್ಲಿ. ಆ ರೈತ ಸಮೃದ್ಧಿ ಯೋಜನೆಯಲ್ಲಿ ಒಂದು ಜಿಲ್ಲೆಯಲ್ಲಿ 30-35 ಆಯ್ದ ರೈತರನ್ನ ಆಯ್ಕೆ ಮಾಡಿಕೊಂಡು ಅವರ ಜಮೀನಿನಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಗಳನ್ನು ಆ ಕೃಷಿ ಹೊಂಡದ ಜೊತೆಗೆ ಬದುವಿನ ಜೊತೆಗೆ ಅಲ್ಲಿ ಬಹುವಾರ್ಷಿಕ ಬೆಳೆಗಳನ್ನು ನೆಡ್ತಕ್ಕಂಥದ್ದು ಇರ್ಬೋದು, ಕೋಳಿಗಳನ್ನು ಘಟಕಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇರ್ಬೋದು, ಹಸು ಘಟಕವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಕುರಿ ಅಥವಾ ಆಡಿನ ಘಟಕವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇರ್ಬೋದು. ಇದಕ್ಕೂ ಸಹಿತ ಆಲ್ಮೋಸ್ಟ್ 1,25,000 ರೂಪಾಯಿವರೆಗೆ ಅವರಿಗೆ ಸಹಾಯಧನವನ್ನು ಕೊಟ್ಟು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಉತ್ತೇಜನ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಸೂಪರ್ ಸಾಹೇಬ್ರೀಗ ಯಾವ್ಯಾವ ಸಬ್ಸಿಡಿಗಳಿದ್ದಾವೆ ಮತ್ತು ಪ್ರೆಸೆಂಟ್ ಆ್ಯಕ್ಟಿವ್ ಆಗಿರೋ ಅಂಥ ಯಾವ್ಯಾವ ಟ್ರೈನಿಂಗ್ಗಳು ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾನು ಇಬ್ಬರಲ್ಲಿ ಯಾರಾದರೂ ಆನ್ಸರ್ ಮಾಡ್ಬೋದು ಸರ್ ಈ ಕ್ವಶನ್ಗೆ. ನಾನೀಗ ಬೇಸಿಕಲಿ ನಾವು ಕಬ್ಬು ಬಗ್ಗೆ ಮಾತಾಡಿದ್ವಿ ಅಥವಾ ನೀರಾವರಿ ಇರೋ ಜಮೀನುಗಳ ಬಗ್ಗೆ ಮಾತಾಡ್ಕೊಂತ ಬಂದ್ವಿ. ಇವಾಗ ನಮ್ಮದು ಕೋಲಾರ ಸರ್, ನಮಗೆ ಮಳೆ ಬಂದ್ರೇ ನಮಗೆ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ. ಸೊ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರಲ್ಲಿ ಒಣ ಬೇಸಾಯ ಪದ್ಧತಿ ಫಾಲೋ ಮಾಡ್ತಿರೋಂಥವ್ರು ಸಮಗ್ರ ಕೃಷಿ ಪದ್ಧತಿಯನ್ನು, ಕರೆಕ್ಟ್ ಅಲ್ವಾ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಹೆಂಗೆ ಮಾಡ್ಬೋದು? ನೀರಾವರಿ ಇರೋರು ಏನಾದರೂ ಮಾಡ್ಕೊತಾರೆ, ನೀರು ಇಲ್ಲದೆ ಇರೋರು, ಕಮ್ಮಿ ನೀರಿರೋರು ಏನು ಮಾಡ್ಬೋದು ಅಂತ ಹೇಳಿದ್ರು ಸರ್. ಎನಿಬಡಿ ಕ್ಯಾನ್ ಸರ್.
ಕೇಳಿ ಸರ್, ತಾವೇ ಹೇಳಿ. ಓಕೆ. ಈಗ ಕೃಷಿ ಅಂದ್ರೇ ಒಣ ಬೇಸಾಯ ನಮ್ಮದು. ಈಗ ಹೆಚ್ಚು ಕಡಿಮೆ 60 ಭಾಗಕ್ಕಿಂತ ಹೆಚ್ಚಿಗೆ, ಇವತ್ತು 60% 70 ಭಾಗದಷ್ಟು ಕೃಷಿ ಒಣ ಬೇಸಾಯ ಪದ್ಧತಿನೇ. ಇಲ್ಲಿ ನಾವು ಈ ಒಂದು ಸಮಗ್ರ ಕೃಷಿಯನ್ನು ಮಾಡೋದಕ್ಕೆ ಭಾಳಷ್ಟು ಹೇರಳವಾದ ಅವಕಾಶಗಳಿದ್ದಾವೆ. ಇದಕ್ಕೆ ಮತ್ತೊಂದು ಅಂಶವನ್ನು ಸೇರಿಸ್ಕೊಳ್ತೇನೆ. ಏನು ಅಂತಂದರೆ, ಇವತ್ತು ನಮ್ಮ ಭಾರತದಲ್ಲಿರ್ತಕ್ಕಂಥ 80%ಕ್ಕೂ ಹೆಚ್ಚಿನ ರೈತರು ಅತಿ ಸಣ್ಣ ರೈತರು, ಸಣ್ಣ ರೈತರು ಮತ್ತು ಮಧ್ಯಮ ರೈತರು. ಕರೆಕ್ಟ್. ಇವರಿಷ್ಟೇ ಬರೋದು. ಅದರಲ್ಲಿ ಅತಿ ಸಣ್ಣ ರೈತರು ಮತ್ತು ಸಣ್ಣ ರೈತರ ಪ್ರಮಾಣನೇ ಜಾಸ್ತಿ. ಹಾಗಾಗಿ ಇಲ್ಲಿ ಇರ್ತಕ್ಕಂಥವರು ಸಣ್ಣ ರೈತರು, ಅತಿ ಸಣ್ಣ ರೈತರು, ಜೊತೆಗೆ ಭೂಮಿಯ ಒಂದು ಲಭ್ಯತೆ ತುಂಬ ಕಡಿಮೆ. ಕರೆಕ್ಟ್. ಅದಲ್ಲದೆ ನೀವು ಹೇಳಿದಾಗೆ ಖುಷ್ಕಿ ಬೇಸಾಯ ಹೆಚ್ಚಾಗಿರ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಅವರಿಗೆ ಕನಿಷ್ಠ ಅಂದರೆ ಈಗ ಮನೆಯಲ್ಲಿ 2-3 ಜನ ಇದ್ದೇ ಇರ್ತೀವಿ. ಹೌದಲ್ಲ? ಗಂಡ ಹೆಂಡತಿ ಮಕ್ಕಳು ಓದಕ್ಕೆ ಹೋಗ್ತಾರೆ ಅಂತ ಇಟ್ಕೊಂಡ್ರು ಇಬ್ಬರು ಏನೂ ಇದಿಲ್ಲ. ವಾರದ ಕೊನೆಯಲ್ಲಿ ಇನ್ನೊಬ್ಬರು ಇಬ್ಬರು ಸಪೋರ್ಟ್ ಆಗ್ತಾರೆ. ಇವುಗಳನ್ನು ನಾವು ಗಣನೆಗೆ ತಗೊಂಡು ಮಾಡೋದಾದರೆ ಒಂದು ಎಕರೆಯಿಂದ ಹಿಡಿದು 4 ಅಥವಾ 5 ಎಕರೆ ತನಕ ನಾವು ಈ ಸಮಗ್ರ ಕೃಷಿಯನ್ನು ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ಅದರಲ್ಲಿ ನಾನು ಏನು ಅಂಶಗಳನ್ನು ತಗೊಳ್ತೀನಿ ಅಂದರೆ, ನಮ್ಮ ಯೋಗೇಶ್ ಅವರು ಹೇಳ್ದಾಗೆ ಈ ಕೃಷಿ ಹೊಂಡ, ಬದುಗಳಾಗ್ತಕ್ಕಂಥದ್ದು, ಇವುಗಳನ್ನು ಮೊದಲಾಗಿ ಪ್ರಾರಂಭ ಮಾಡಿಕೊಂಡು ಇರ್ತಕ್ಕಂಥ ಒಟ್ಟು ಜಮೀನನ್ನು ಒಂದು 4ರಿಂದ 6 ತಾಕುಗಳಂಗೆ ಅವರು ವಿಂಗಡಣೆ ಮಾಡಿಕೊಂಡು ಅವರ ಇಷ್ಟದಾಗಿ ಅವ್ರಿಗೆ ಯಾವ ಬೆಳೆ ಸೂಕ್ತ ಅಥವಾ ಅವರು ಯಾವ ಭಾಗದಲ್ಲಿದ್ದಾರೆ ಆ ಬೆಳೆಗಳಿಗೆ ಹೆಚ್ಚಿನ ಒಂದು ಜಮೀನನ್ನು ಮುಡುಪಾಗಿ ಇಟ್ಕೊಂಡು ಉಳಿದಿದ್ದಕ್ಕೆ ಕಡಿಮೆ ಕೊಡ್ತಕ್ಕಂಥ ಒಂದು ಅಂಶವನ್ನು ಅವರು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಒಂದು ಕೃಷಿ ಅಂದರೆ ಬೆಳೆಗಳು, ಈಗ ನಮ್ಮಲ್ಲಾದರೆ ರಾಗಿ ಇದೆಲ್ಲ ಬೆಳಿತೀವಿ, ರಾಗಿ, ಸಾಮೆ ಈ ಥರದವು ಬೆಳಿತೀವಿ. ಬೇರೆ ಕಡೆ ಜೋಳ ಬೆಳೀತಾರೆ, ಅಥವಾ ಇವತ್ತಿನ ದಿವಸದಲ್ಲಿ ಮೆಕ್ಕೆಜೋಳ, ಈ ಥರದವುದಕ್ಕೆ ನಾವು ಶೇಕಡ 30ರಿಂದ 40ರಷ್ಟು ಜಾಗವನ್ನು ಅದಕ್ಕೆ ಮೀಸಲಾಗಿಟ್ಟು, ಇನ್ನು ಉಳಿಕೆ ಅದರಲ್ಲಿ ನಾವು ಈ ದನಗಳನ್ನು ಸಾಕ್ತೇವೆ, ಹೈನುಗಾರಿಕೆ, ಅದಕ್ಕೆ ಬೇಕಾದಂಥ ಒಂದು ಮೇವಿಗೆ ಬೆಳೆಗಳು, ಆಮೇಲೆ 20ರಿಂದ 25ರಷ್ಟು ಈ ಮಾವು, ಸಪೋಟ, ಈ ಥರದ ಒಣ ತೋಟಗಾರಿಕೆ ಬೆಳೆಗಳೇನಿದ್ದಾವೆ ಅವುಗಳಿಗೆ ಒಂದು ಆದ್ಯತೆಯನ್ನು ಕೊಟ್ಕೊಂಡು, ಜೊತೆಗೆ ನಮ್ಮ ಬದುಗಳು ಸಾಹೇಬ್ರು ಹೇಳ್ದಾಗೆ ಈಗ ಸುತ್ತು ಬದು ಮಾಡಿರ್ತೀವಿ. ಬದುಗಳಿಗೆ ಇವತ್ತಿನ ದಿವಸ ನಮ್ಮಲ್ಲಿ ಸರ್ವೆ ಹಾಕ್ತೀವಿ, ಆಮೇಲೆ ಸಿಲ್ವರ್ ಓಕು ಈ ಥರದವನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಕತ್ತಾಳೆ ಮುಂತಾದವುಗಳ ನೆಲವನ್ನು ನಾವು ಹಾಕ್ಕೋಬೋದು. ಈ ರೀತಿ ಮಾಡ್ತಾ ನಾವು ಈ ಒಣ ಬೇಸಾಯದಲ್ಲಿ ಈ ಕೃಷಿ ಹೊಂಡ ಅಂತೂ ಇದ್ದೇ ಇದೆ. ಅದಕ್ಕೆ ಹೊಂದ್ಕೊಂಡಂಗೆ ಕೆಲವು ರೈತರು, ಎಲ್ಲರೂ ಅಲ್ಲ, ಕೆಲವು ರೈತರು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಕೊಟ್ಟಿಗೆಯನ್ನು ಕಟ್ಕೊಂಡಿರ್ತಾರೆ. ಆ ಕೊಟ್ಟಿಗೆಯಿಂದ ಬಂದಂಥ ಬಗ್ಗಡ ಅಥವಾ ಗಂಜಲವನ್ನು ನಾವು ಈ ಕೃಷಿ ಹೊಂಡಕ್ಕೆ ಬಿಡ್ತೇವೆ. ಕೃಷಿ ಹೊಂಡದ ಮೇಲೆ ಒಂದು ಸಣ್ಣದೊಂದು ಈ ಕೋಳಿ ಸಾಕೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಕೃಷಿ ಹೊಂಡದಲ್ಲಿ ಮೀನು ಸಾಕ್ತಾರೆ. ಆ ಕೃಷಿ ಹೊಂಡದಲ್ಲಿ ಹೆಚ್ಚಾದಂಥ ನೀರನ್ನು ಅಲ್ಲಿ ಸಣ್ಣದೊಂದು ಕೈ ತೋಟ ಮಾಡಿಕೊಂಡ್ರೆ ಅಲ್ಲಿ ಸಣ್ಣ ಪುಟ್ಟ ತರಕಾರಿಗಳು, ಸೊಪ್ಪು ಇವುಗಳನ್ನು ಬೆಳ್ಕೊಂಡು ಅದರಿಂದ ಒಂದು ಅಲ್ಪ ಮಟ್ಟಿಗೆ ನಾವು ಆದಾಯವನ್ನು ಗಳಿಸ್ಬೋದು. ಜೊತೆಗೆ ಇಲ್ಲಿ ಭಾಳ ಮುಖ್ಯವಾದ ಅಂಶ ಈ ಸಮಗ್ರ ಕೃಷಿಯಲ್ಲಿ ಅಂತಂದರೆ ಈ ಪರಿಕರಗಳ ವ್ಯವಸ್ಥೆ. ನೀವು ಮಾತಾಡ್ತಿದ್ವಿ, ಏನು ಅಂತಂದರೆ ಇದರಲ್ಲೊಂದು ವಿಶೇಷತೆ ಇದೆ. ಯಾವುದು ಅಂತಂದರೆ, ಈಗ ಕೃಷಿಗೆ ಬೇಕಾದ ಪರಿಕರಗಳು ಅಥವಾ ಒಳಸುರಿಗಳು ಏನಿದ್ದಾವೆ, ಇಲ್ಲಿ ಒಂದು ಉತ್ಪನ್ನ ಏನಿದೆ, ನಮ್ಮ ರಾಗಿ ಬೆಳೆದ್ರೆ ಅದರಲ್ಲಿ ಬರ್ತಕ್ಕಂಥ ಉತ್ಪನ್ನ ರಾಗಿ, ಉಪ ಉತ್ಪನ್ನ ಹುಲ್ಲು ಬರುತ್ತೆ. ಈ ಉಪ ಉತ್ಪನ್ನವೂ ಸಹ ಇಲ್ಲಿ ಮುಖ್ಯ ಉತ್ಪನ್ನವಾಗಿ ನಾವು ಇದನ್ನು ಮಾರ್ಪಾಡು ಮಾಡ್ಬೋದು. ಹೇಗೆ ಅಂತಂದರೆ, ಅದನ್ನು ನಾವು ಹಸುಗಳಿಗೆ ಹಾಕ್ತೀವಿ, ಆವಾಗ ಅದಕ್ಕೆ ಮೇಯ್ನ್ ಪ್ರಾಡಕ್ಟ್ ಆಯಿತು. ಹಸುವಿಂದ ಬರ್ತಕ್ಕಂಥ ಸಗಣಿ, ಗಂಜಲ ಅಥವಾ ಇತರೆ ಈ ಕೊಟ್ಟಿಗೆಯಿಂದ ಬರ್ತಕ್ಕಂಥ ಕಸ, ಇದನ್ನೆಲ್ಲನೂ ನಾವು ಗೊಬ್ಬರ ಈ ಥರದ್ದು ಮಾಡೋದಕ್ಕೆ ಮಾಡಿಕೊಂಡು ಹೋಗಿ ಆ ಥರದ ಅನೇಕ ರೈತರು, ಇದರಲ್ಲಿ ಯಶಸ್ಸನ್ನು ಕಂಡಂಥ ಅನೇಕ ರೈತರನ್ನು ಇವತ್ತು ನಾವು ಗ್ರಾಮ ಮಟ್ಟಗಳಲ್ಲಿ
ಈ ಒಂದೇ ಪ್ರದೇಶದಲ್ಲೆಲ್ಲ ರಾಜ್ಯದಾದ್ಯಂತ ಅಥವಾ ದೇಶದಾದ್ಯಂತ ಕಾಣ್ತಕ್ಕಂಥ ಕಾಣ್ಬೋದು. ಅದು ಈ ಒಂದು ಸಮಗ್ರ ಕೃಷಿಯಲ್ಲಿ ಸಾಧ್ಯ ಇದೆ. ಸಮಗ್ರ ಕೃಷಿನ ಭಾಳಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಸಮಯದ ಅಭಾವ ಎಸ್ ಸರ್. ನಾನು ಯೋಗೇಶ್ ಸರ್ಗೆ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಸರ್. ಲೈಕ್ ಈಗ ನಾವು ಪ್ರತಿ ಡಿಸ್ಟಿಕ್ಗೂ ಕ್ರಾಪಿಂಗ್ ಪ್ಯಾಟರ್ನ್ಗಳೇ ಬದಲಾಗ್ತಾ ಇರ್ತವೆ. ಇಲ್ಲೊಂಥರ ಕ್ರಾಪಿಂಗ್ ಪ್ಯಾಟರ್ನ್ ಆಗುತ್ತೆ, ಇನ್ನೊಂದು ಕಡೆ ಇನ್ನೊಂದು ಕ್ರಾಪಿಂಗ್ ಪ್ಯಾಟರ್ನ್ಗಳಾಗ್ತವೆ. ಈ ಸಬ್ಸಿಡಿಗಳು ಅಥವಾ ಸ್ಕೀಮ್ಗಳು ಜಿಲ್ಲೆಗೂ ಈ ಥರ ಅಂತ ಏನಾದರೂ ಡಿಫ್ರೆನ್ಸ್ ಇರ್ತಾವ ಅಥವಾ ಇಡೀ ಸ್ಟೇಟ್ಗೆ ಒಂದೇ ಥರ ಇರುತ್ತಾ ಡಿಫ್ರೆನ್ಸ್ ಅನ್ನೋದು ಒಂದು. ಇನ್ನೊಂದು, ಯಾರಾದರೂ ಪ್ರೈವೇಟ್ ಆರ್ಗನೈಸೇಷನ್ಗೂ ಖಾಸಗಿ ಕಂಪನಿಗಳು ಬಂದು ಸರ್ಕಾರ ಜೊತೆಗೆ ಸೇರಿಕೊಂಡು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಮಾಡ್ಬೋದು ಅಂತಂದರೆ ಏನಾದರೂ ಅವಕಾಶಗಳಿದಾವ ಅನ್ನೋದು. ಈಗ ಸ್ಕೀಮ್ಗಳಿಗೆ ಬಂದಾಗ, ಯೋಜನೆಗಳಿಗೆ ಬಂದಾಗ ಜಿಲ್ಲಾ ವೈಸ್ ಯೋಜನೆಗಳೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಆ ಪ್ರದೇಶದಲ್ಲಿ ಈಗ ಎಕ್ಸಾಂಪಲ್ಲು ಕೃಷಿ ಹೊಂಡವನ್ನು ಕೋಲಾರದಲ್ಲಿ ಮಾಡ್ತಕ್ಕಂಥ ಕೃಷಿ ಹೊಂಡ ಬೇರೆ, ಆದರೆ ಉತ್ತರ ಕನ್ನಡದಲ್ಲಿ ಮಾಡ್ತಕ್ಕಂಥ ಕೃಷಿ ಹೊಂಡ ಬೇರೆ. ಅಂದರೆ ಅಲ್ಲಿ ತಂತ್ರಜ್ಞಾನಗಳು ಬದಲಾಗ್ತವೆ. ಸ್ಥಳೀಯವಾಗಿ ಅವಶ್ಯಕತೆ ಇರತಕ್ಕಂಥ ಅಥವಾ ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂತಹ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಇಲಾಖೆ ಅಥವಾ ಅನುಷ್ಠಾನಾಧಿಕಾರಿಯ ಜವಾಬ್ದಾರಿಯಾಗಿರ್ತದೆ. ಹಾಗಾಗಿ ಸ್ಕೀಮು ಇಡೀ ಸ್ಟೇಟ್ಗೆ ಒಂದೇ ಇರ್ತದೆ, ಆದರೆ ತಂತ್ರಜ್ಞಾನಗಳು ಆಯಾ ಕ್ಷೇತ್ರಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತವೆ. ಅದ್ರ ಪ್ರಕಾರ ನಾವು ರೈತರ ಸಲಹೆಗಳನ್ನ ಪಡೆದುಕೊಂಡು, ರೈತರ ಅನುಭವಗಳನ್ನ ಪಡೆದುಕೊಂಡು, ಇಲಾಖೆ ಅಧಿಕಾರಿಗಳು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿಕೊಂಡು ಅಲ್ಲಿ ಮಾಡೆಲ್ನ ನಿರ್ಧಾರ ಆಗ್ತದೆ. ಅದು. ಎರಡನೇದಾಗಿ, ಈಗ ಯಾರಾದರೂ ಖಾಸಗಿ ಕಂಪನಿಗಳು ಬಂದಾಗ ಈ ರೀತಿ ರೈತರ ಜಮೀನಿನಲ್ಲಿ ಈ IFS ಅನ್ನು ಅಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಉತ್ತೇಜನಪಡಿಸಲಿಕ್ಕೆ ಇದುವರೆಗೆ ಇಲಾಖೆ ಯಾವುದನ್ನು ಪ್ರಯತ್ನಗಳನ್ನ ಮಾಡಿಲ್ಲ. ಯಾಕೆ ಅಂತಂದರೆ ಸರ್ಕಾರದಿಂದನೇ ಅನುದಾನ ಬರ್ತಾ ಇರೋದ್ರಿಂದ ಸರ್ಕಾರದ ಯೋಜನೆಗಳಲ್ಲೇ ಮಾಡ್ತಾ ಇದ್ದೀವಿ. ಬಟ್ ಇದೊಂದು ತಾವು ಪ್ರಶ್ನೆ ಕೇಳಿದ್ದು ಒಂದು ವಿನೂತನವಾದಂಥ ಪ್ರಶ್ನೆ. ಅದ್ರ ಬಗ್ಗೆ ನಾವು ನಿಜವಾಗ್ಲೂ ನಮ್ಮ ಸರ್ಕಾರ ಮಟ್ಟದಲ್ಲಿ, ಇಲಾಖೆ ಮಟ್ಟದಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ನಿರ್ಧಾರಗಳನ್ನ ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ತೀವಿ. ಒಳ್ಳೆ ಪ್ರಶ್ನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮಗೆ ನೆಕ್ಸ್ಟ್, ನಮ್ಮ ವಿ ಆಲ್ ಹ್ಯಾವ್ ದಿಸ್ ಕ್ಲಾರಿಟಿ, ಇಂದಿನ ಸಾವಯವ ಕೃಷಿ ಸಮಗ್ರ ಕೃಷಿಗೆ ಪೂರಕವಾಗಿ ಹೆಂಗಿರುತ್ತೆ ಅನ್ನೋದು. ಈಗ ತಮ್ಮೆಲ್ರಿಗೂ ಗೊತ್ತಿದ್ದಾಗ ನಮ್ಮ ರೈತರು ದಿನೇ ಅವರು ಸಾಗುವಳಿ ಮಾಡ್ತಾ ಇರುವಂಥ ಜಮೀನು ಕಡಿಮೆ ಆಗ್ತಾಯಿದೆ. ಒಂದು ಕಡೆ ಅಂದರೆ ಹಲವಾರು ಕಾರಣಗಳಿಂದ ಕಡಿಮೆ ಆಗ್ತಾಯಿದೆ. ಒಂದು, ರೈತರ ಹಲವಾರು ಕಾರ್ಯಕ್ರಮಗಳಾದಂಥ ಏನು ಫ್ರೀಯಾಗಿ ನಿವೇಶನ ಕೊಡೋದಾಗಲಿ, ಮನೆ ಕಟ್ಟಲಿಕ್ಕೆ ಅವರ ರೈತರ ಒಂದು ಜಮೀನನ್ನು ತೆಗೆದುಕೊಳ್ತಾ ಇದ್ದಾರೆ. ಇವೆಲ್ಲ ಕಾರಣಗಳಿಂದನೂ ದಿನೇ ರೈತರಿಗೆ ಜಮೀನು ಕಡಿಮೆ ಆಗ್ತಾಯಿದೆ. ಅದರ ಜೊತೆಗೆ ಎಷ್ಟು ಅಂದರೆ 1951ನೇ ಇಸ್ವಿಯಲ್ಲಿ ಪ್ರತಿ ರೈತರಿಗೆ ಜಮೀನು ಭಾಗ ಮಾಡಿದ್ರೆ 2.5 ಎಕರೆ ಬರ್ತಾಯಿತ್ತು. ಆದರೆ ಇವತ್ತು ಜಮೀನು ಬೇರೆ 17 ಗುಂಟೆ ಬರ್ತಾಯಿದೆ. ಅಂದರೆ ಇಲ್ಲಿ ಒಂದು ಕಡೆ ಜಮೀನು ಕಡಿಮೆ ಆಗ್ತಾಯಿದೆ, ಅದರ ಜೊತೆಗೆ ಜನಸಂಖ್ಯೆ ಏರ್ತಾ ಇದೆ. ಮತ್ತು ಇನ್ನೊಂದು ಏನು ಅಂದರೆ, ಶಶಿಕುಮಾರ್ ಅವರು ಹೇಳ್ದಂಗೆ ಈ ಸಾವಯವ ಹಂತಕ್ಕೆ ಹೆಚ್ಚು ನಾವು ಒತ್ತು ಕೊಡಬೇಕು ಅಂತ. ಅಂದರೆ 1970ನೇ ಇಸ್ವಿಯಲ್ಲಿ ನಾವು 1 kg ರಸಗೊಬ್ಬರ ಹಾಕಿದ್ರೆ ನಮಗೆ 17 kg ಆಹಾರ ಉತ್ಪಾದನೆ ಆಗ್ತಾಯಿತ್ತು. ಈಗ ಇತ್ತೀಚಿನ ದಿನಗಳ ಅಂಶಗಳ ಪ್ರಕಾರವಾಗಿ ಅದು 7 kg ಇಳಿದಿದೆ. ಅಂದರೆ 1 kg ರಸಗೊಬ್ಬರ ಹಾಕಿದ್ರೆ ಅದು ಬರೀ 7 kg ಮಾತ್ರ ನಮಗೆ ಆಹಾರ ಉತ್ಪಾದನೆ ಆಗ್ತಾಯಿದೆ. ಅಂದರೆ ಸುಮಾರು 9 kgಯಷ್ಟು ಆಹಾರ ಉತ್ಪಾದನೆ ಕಡಿಮೆ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ನಾವು ಹೆಚ್ಚು ಸಾವಯವ ಗೊಬ್ಬರ ಆಗ್ಬೋದು ಅಥವಾ ಜೈವಿಕ ಗೊಬ್ಬರ ಆಗ್ಬೋದು, ನಾವು ಉತ್ತೇಜನ ಮಾಡಬೇಕು. ಯಾಕೆ ಅಂದರೆ ನಾವು ಹೆಚ್ಚು ರಾಸಾಯನಿಕ ಗೊಬ್ಬರ, ಕಳೆನಾಶಕ ಮತ್ತು ಕೀಟನಾಶಕಗಳನ್ನು ಬಳಸಿ ನಮ್ಮ ಭೂಮಿಯನ್ನೇ ಒಂದು ನಿರ್ಜೀವ ವಸ್ತುಗಳನ್ನಾಗಿ ಮಾಡಿದ್ದೇವೆ. ನಿರ್ಜೀವ ವಸ್ತುಗಳು ಮಾಡಬೇಕು ಅಂತಂದರೆ ಅದು ನಮ್ಮ ಭೂಮಿ ಒಂದು ಜೀವವಿರುವಂಥ ವಸ್ತು. ಸೊ ಈ ಮಧ್ಯದಲ್ಲಿ ನಾವು ಅದನ್ನು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅಂತಂದರೆ ನಾವು ಜೈವಿಕ ಗೊಬ್ಬರವನ್ನು ಹೆಚ್ಚು ಬಳಕೆ ಮಾಡಬೇಕು. ಯಾಕೆಂದರೆ ಜೈವಿಕ ಗೊಬ್ಬರದಲ್ಲಿ ಜೀವಾಣುಗಳಿರುತ್ತೆ. ಅದು ಭೂಮಿಯಲ್ಲಿರುವ ಹಲವಾರು ಏನು ಹೇಳ್ತಾರೆ ಪೋಷಕಾಂಶಗಳು ಸಸ್ಯಕ್ಕೆ ದೊರೆಯುವಂತೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರವಾಗಿ ನಾವು ಹೆಚ್ಚು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು.
ಅದಕ್ಕೋಸ್ಕರವಾಗಿ ಸರ್ಕಾರದವರು ಈ ಜೈವಿಕ ಗೊಬ್ಬರ ಬಳಕೆ ಮತ್ತು ಅವಶ್ಯಕತೆ ಬಗ್ಗೆ ಅರಿವು ಕೊಡ್ತಾ ಇದ್ದಾರೆ. ಮತ್ತು ಹಲವಾರು ಸಬ್ಸಿಡಿ ಕಾರ್ಯಕ್ರಮಗಳು ಇದ್ದಾವೆ ಜೈವಿಕ ಗೊಬ್ಬರ ಬಳಸಲಿಕ್ಕೆ. ಸೂಪರ್. ಸೊ ಸಾಹೇಬ್ರು ಏನು ಹೇಳ್ತಾರೆ, ಈಗ ಜೈವಿಕ ಗೊಬ್ಬರಗಳನ್ನ ಹೆಚ್ಚು ಬಳಸೋಣ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ನನ್ನ ಕೊನೆಯ ಪ್ರಶ್ನೆ ಸರ್, ಈಗ ನಿಮ್ಮ ಹತ್ರದಿಂದ ಕನ್ಕ್ಲೂಡ್ ಮಾಡಿ, ಸ್ಟಾರ್ಟ್ ನೀವೇ ರೈತರಾಗಿರೋದನ್ನ ಎಂಡ್ ನಿಮ್ಮ ಕಡೆಯಿಂದ ಮಾಡಿಸ್ತೀನಿ. ಮೋನೋಕಲ್ಚರ್, ಮೋನೋಕ್ರಾಪಿಂಗ್ ಒಂದು ಒಂದೇ ಪದ್ಧತಿಯನ್ನು ಬಳಸ್ಕೊಂಡು ಹೋಗ್ತಾ ಇರ್ತಾರೆ, ಯಥೇಚ್ಛವಾದ ಕೆಮಿಕಲ್ಗಳು ಬಳಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ನೀವು 1 ನಿಮಿಷದಲ್ಲಿ ಅಂಥದ್ದು ಮಾಡಬಾರ್ದು, ಸಮಗ್ರ ಕೃಷಿ ಪದ್ಧತಿ ಯಾಕೆ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಮಾತು ಕೇಳಿ ನಾನು ಸಮಗ್ರ ಕೃಷಿ ಪದ್ಧತಿ ಫಾಲೋ ಮಾಡಬೇಕು, ಹಂಗೆ ಕನ್ಕ್ಲೂಡ್ ಮಾಡಬೇಕು ಅಂದರೆ ಒಂದು ನಿಮಿಷದಲ್ಲಿ. ಎಸ್ ಸರ್. ಸರ್, ಏಕೆ ಬೆಳೆ ಪದ್ಧತಿ ಮಾಡೋದಂತ ನಮ್ಮ ಜಮೀನು ಏನಕ್ಕತ್ತೆ, ಒಂದು ವರ್ಷ ಫಲವತ್ತಿದ್ದಾಗ ಜಮೀನು ಬೆಳೆ ಚೆನ್ನಾಗಿ ಬರ್ತದೆ. ಕಂಟಿನ್ಯೂ ಬೆಳೆಯೋದ್ರಿಂದ ಅದು ಫಲವತ್ತತೆ ಹಾಳಾಕತ್ತೆ, ಅದಕ್ಕೆ ಬೆಳೆಗೆ ಬೇಕಾಗುವಂಥ ಪೋಷಕಾಂಶ ಸಿಗಂಗಿಲ್ಲ. ಕರೆಕ್ಟ್. ಅದೇ ಉದ್ದೇಶದಿಂದ ಅದನ್ನು ಪ್ಯಾಟರ್ನ್ ಚೇಂಜ್ ಮಾಡ್ತಾ ಹೋದ್ರೆ ಇದ್ರ ತ್ಯಾಜ್ಯಗಳು ಅದಕ್ಕೆ ಇನ್ನೊಂದು ಬೆಳೆಗೆ ಉಪಯೋಗಕ್ಕೂ, ಅದ್ರ ತ್ಯಾಜ್ಯಗಳು ಮತ್ತೊಂದು ಬೆಳೆಗೆ ಉಪಯೋಗ ಆಗೋದಂತ ನಮ್ಮ ಜಮೀನು ಫಲವತ್ತತೆ ಹಾಳಾಗಂಗಿಲ್ಲ. ಇಳುವರಿ ಚಲೋ ಬರ್ತೈತಿ. ಒಂದ್ರಾಗ ರೇಟ್ ಅಂದ್ರೆ ಇನ್ನೊಂದ್ರಾಗ ರೇಟ್ ಸಿಗ್ತೈತಿ. ಮತ್ತು ರೈತನು ನೆಮ್ಮದಿಯಾಗಿರ್ತಾನೆ, ಮತ್ತು ಜಮೀನು ರೇಟ್ ಸಿಗ್ತೈತಿ. ನಾವು ಕಬ್ಬ ಬೆಳೆದಾಗ 12 ತಿಂಗಳು ನಾವು ನೀರು ಹಾಸಬೇಕಾಗತ್ತೆ, ಅದಕ್ಕೆ ರೆಸ್ಟ್ ಸಿಗಂಗಿಲ್ಲ. ಅದೇ ನಾವು ಕಬ್ಬ ತೆಗೆದ್ವಿ ಅಂದ್ರೆ 3 ರಿಂದ 4 ತಿಂಗಳು ಕಬ್ಬು ರೆಸ್ಟ್ ಸಿಗುತ್ತೆ. ರೆಸ್ಟ್ ಸಿಕ್ಕಾಗ ಮತ್ತು ಅದಕ್ಕೆ ಜಮೀನು ಮತ್ತೆ ಫಲವತ್ತತೆಯಾಗಿ ಜೀವಾಣುಗಳು ಸಂಖ್ಯೆ ಜಾಸ್ತಿಯಾಗಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆತಂದ್ರೆ ನಮ್ಮ ಜಮೀನು ನಾವು ಹೆಂಗೆ ಹೇಳ್ತೀವಿ ಹಾಗೆ ಆ ತಾಯಿ ಭೂಮಿ ತಾಯಿ ನಮ್ಮನ್ನು ನಾವು ಹೇಳ್ದಂಗೆ ಆ ಭೂಮಿ ತಾಯಿ ಕೇಳ್ತಾ ಹೋಗ್ತಾ ನಾವು ಹಾಕಿದ ಬೀಜ ಒಳ್ಳೆ ಫಲವತ್ತತೆ ಇಳುವರಿ ಚೆನ್ನಾಗಿ ಬರ್ತೈತಿ ಅಂತ ಹೇಳಕ್ಕೆ ನಾನು ಒಂದು ಉದಾಹರಣೆ ಹೇಳ್ಬೋದು ಸರ್. ಸೂಪರ್. ಸಾಹೇಬ್ರು ಎಂಡ್ ಮಾಡ್ತಾ ನೆಕ್ಸ್ಟ್ ಟಾಪಿಕ್ ಓಪನ್ ಮಾಡಿದ್ರಿ ತಾವು, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅನ್ನೋದ್ರ ಬಗ್ಗೆ. ಸೊ ಅದು ಮುಂದಿನ ಚರ್ಚೆಯಲ್ಲಿದೆ. ಸಾಯಿಲ್ ಹೆಲ್ತ್ ಬಗ್ಗೆ ಮಾತಾಡ್ತಾ, ಮಣ್ಣು ಫಲವತ್ತತೆ, ಫರ್ಟಿಲಿಟಿ ಬಗ್ಗೆ ಮಾತಾಡೋ ಅಂತ ನೆಕ್ಸ್ಟ್ ಕಾರ್ಯಕ್ರಮ ಇದೆ, ಅದನ್ನ ಈಗ. ಸರ್ ಒಂದು ವಿಷಯ ಅಂದ್ರೆ, ಎಸ್ ಸರ್, ರೈತನ ಅದಾವ ಯಾವುದೋ ಒಂದು ಬೆಳೆ ಬೆಳೆದ್ರು ಕೂಡ ಅದು ತಾವು ಬೆಳೆದಂಥ ಬೆಳೆಗೆ ಬೆಲೆ ತಾನೇ ಕಟ್ಟಬೇಕಂದ್ರೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಮಾತ್ರ ಇದರಲ್ಲಿ ಬೆಲೆ ಸಿಗ್ತದೆ. ಯಾಕಂದ್ರೆ ನಾವು ಬೆಳೆದು ದಲ್ಲಾಳಿಕೆ ಕೊಟ್ಟರೆ ಅವ್ರು ನಮ್ಮ ಬೆಲೆ ಕಟ್ಟೋದಕ್ಕಿಂತ ನಮ್ಮ ವಸ್ತುವಿಗೆ ನಾವೇ ಬೆಲೆ ಕಟ್ಟಿದರೆ ನಮಗೆ ಯೋಗ್ಯ ರೇಟ್ ಸಿಗ್ತೈತಿ, ಮತ್ತು ನಾವು ಬೆಳೆದಕ್ಕೆ ಒಂದು ಒಳ್ಳೆ ಆದಾಯ ಬರ್ತೈತಿ. ಯಾಕಂದ್ರೆ ಈಗ ನಂದೊಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಅರಿಶಿನ ಬೆಳಿತೀನಿ, ಪೌಡ್ರ್ ಮಾಡಿ ಮಾರ್ಕೆಟ್ದಾಗ 200 ರೂಪಾಯಿ ಕೆಜಿ ಮಾರಿದ್ರೆ ನಾನು 300 ರೂಪಾಯಿ ಕೆಜಿ ಪೌಡ್ರ್ ಮಾರಾಟ ಮಾಡ್ತಾಯಿದ್ದೀನಿ. ಹೈನುಗಾರಿಕೆ ಮಾಡಿ 2500 ರೂಪಾಯಿ ಕೆಜಿ ತುಪ್ಪ ಮಾರಾಟ ಮಾಡ್ತಾಯಿದ್ದೀನಿ. ಜವೆ ಗೋಧಿ ಬೆಳಿತೀವಿ, 100 ರೂಪಾಯಿ ಕೆಜಿ ಜವೆ ಗೋಧಿ ಬೆಳಿತೀವಿ, ಜವೆ ಗೋಧಿ ಕೊಡ್ತೀವಿ. ರವೆ ಆದರೆ 125 ಕೊಡ್ತೀವಿ, ಹಿಟ್ಟು ಆದರೆ 115. ಒಟ್ಟು ನಾವು ಏನು ಬೆಳಿತೀವಿ ನಾವೇ ಅದಕ್ಕೆ ಬೆಲೆ ಕಟ್ಟಿ ಯೋಗ್ಯ ದಾರಿನೊಳಗೆ ಗ್ರಾಹಕರಿಗೆ ನೇರವಾಗಿ ನಾವು ಗ್ರಾಹಕರಿಗೆ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. 12 ತಿಂಗಳು ನಮ್ಮಲ್ಲಿ ತರಕಾರಿ ಬೆಳೆದದನ್ನು ನಮ್ಮ ಮನೆಯವರು ನೇರವಾಗಿ ಮಾರ್ಕೆಟ್ದಾಗ ಕೂತು ಮಾರಾಟ ಮಾಡಿ ಒಳ್ಳೆ ಆದಾಯ ತೊಗೊಂಡು. ಅಂದ್ರೆ ನಮ್ಮದು ಪ್ಯಾಟರ್ನ್ ಹೇಗೈತೆ ಅಂದ್ರೆ, ನಡು ದಲ್ಲಾಳಿಗಳು ಯಾರಿಗೂ ಬರಬಾರ್ದು. 1 ರೂಪಾಯಿ ಬಂದರೂ ನಮ್ಗೆ ಬರಬೇಕು, 100 ರೂಪಾಯಿ ಬಂದರೂ ನಮ್ಗೆ ಬರಬೇಕು. ಈ ಥರ ಒಂದು ಪ್ಯಾಟರ್ನ್ ಮಾಡಿ ನಾವು ಇದನ್ನು ಮಾಡ್ತಾಯಿದ್ವಿ. ಮತ್ತು ರೈತರಾದವ್ರು ಕೆಲವೊಂದು ತತ್ವಗಳನ್ನು ಅಳವಡಿಕೆ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಮುಂಗಾರಿಗೆ ಬರುವಂಥ ಬೆಳೆ ಹಿಂಗಾರಿ ಬರುವಂಥ ಬೆಳೆ ಮುಂಗಾರಿ ಬರೋಂಗಿಲ್ಲ. ಹಾಗೆ ಯಾವುದೋ ಒಂದು ಬೆಳೆ ಬೆಳಬೇಕಾದ್ರೂ ಕೂಡ ಅದರದ್ದೇ ಆದಂಥ ಕೆಲವೊಂದು ಅಮಾಸಿಗೆ ಮತ್ತು ಹುಣ್ಣಿಮೆ ಇವು ಒಂದು 2 ಪ್ಯಾಟರ್ನ್ ಅದಾವೆ. ನಾನು ಒಂದು ತಿಳುವಳಿಕೆ ಪ್ರಕಾರ ನಾನು ಅಭ್ಯಾಸ ಮಾಡಿದ್ದು ಒಂದು ನಿಮಿಷ ಹೇಳ್ತೇನೆ. ಬೀಜ ಹಾಕಬೇಕಾದ್ರೆ ಅಮಾಸಿ ಮುಂದಿರಬೇಕು, ಸಸಿ ಹಚ್ಚಬೇಕಾದ್ರೆ ಹುಣ್ಣಿಮೆ ಮುಂದಿರಬೇಕು. ಇವು 2 ಪ್ಯಾಟರ್ನ್ ನಾವು ಕರೆಕ್ಟಾಗಿ ನಾವು ಸೆಟ್ ಮಾಡ್ಕೊಂಡು ಹೋದ್ರೆ ಬರುವಂಥ ರೋಗಗಳು ಕಡಿಮೆ ಆಕತಿ, ಮತ್ತು ಇಳುವರಿ ಒಳಗೆ ನಾವು ಜಾಸ್ತಿ ಕಾಣ್ತೀವಿ. ಆದರೆ ಇದರ ಉದಾಹರಣೆ ಹೇಳ್ಬೇಕಂತಂದ್ರೆ, ನಾವು ಹಾಕಿದಂಥ ಬೀಜ ಅಮಾಸಿ ದಿವಸ ನೈಟ್ ಫುಲ್ ಕತ್ಲಿರ್ತೈತಿ. ಆ ಕತ್ತಲೊಳಗೆ ಮೊಳಕೆ ಬಂದ್ರೆ ಅದಕ್ಕೆ ರೋಗ ರುಜಿನ ಅದಕ್ಕೆ ಯಾವುದೇ ಒಂದು ಅವಶ್ಯಕತೆ ಬರೋಂಗಿಲ್ಲ. ನಾವು ಅದಕ್ಕೆ ಸಸಿ ಹಚ್ಚಬೇಕಾದ್ರೆ ಹುಣ್ಣಿಮೆ ಮುಂದಿರ್ಬೇಕು. ಹುಣ್ಣಿಮೆ ಅಂದ್ರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಇವೆರಡು ಭಾಳ ಮಹತ್ವದಿದಾವೆ ಸರ್. ಅದು ಇನ್ನೊಂದು ಹೇಳ್ಬೇಕಂದ್ರೆ, ಹುಣ್ಣಿಮೆಗೆ ಸಮುದ್ರದ ಮಟ್ಟ ಮೇಲೆ ಏರ್ತೈತಿ. ಅಂದ್ರೆ ನಾವು ಭೂಮಿ ಒಳಗೆ ಮಣ್ಣಿನ ನೀರಿನ ಪ್ರಮಾಣ ಮ್ಯಾಲೆ ಬರ್ತೈತಿ, ಅಮಾಸಿ ಕೆಳಗೆ ಹೋಗ್ತೈತಿ. ಇವು 2 ಪ್ಯಾಟರ್ನ್ಗೆ ನಾವು ಬೆಳೆ ಸೆಟ್ ಮಾಡಿದ್ವಿ ಅಂದ್ರೆ ರೋಗದ ಬಾಧೆ ಕಡಿಮೆಗೆ ಇಳುವರಿ ಜಾಸ್ತಿ ಬರ್ತೈತಿ ಅನ್ನುವಂಥ ಒಂದು ಇದನ್ನೊಂದು ಕಂಡುಕೊಂಡು ಆ ಪ್ಯಾಟರ್ನ್ ಇದನ್ನು ಮಾಡಿ ಇದ್ರಾಗ ಸಕ್ಸಸ್ ಆಗಿನ ಅಂತ ಹೇಳ್ಬೋದು. ಇದಲ್ದನ ಸರ್ ಜಗದೀಶ್ ಚಂದ್ರ ಬೋಸ್ ವಿಜ್ಞಾನಿಗಳ ಆಧಾರ ಇಟ್ಕೊಂಡು ನಾನು ಇಡೀ ಎಲ್ಲ ತೋಟದ ಬೆಳೆಗಳಿಗೆ ಸಂಗೀತದ ಮುಖಾಂತರ ನಾನು ಚಿಕಿತ್ಸೆ ಕೊಡ್ತಾ ಇದ್ದೀನಿ. ಸೂಪರ್. ನನ್ನ ಎಲ್ಲ ತೋಟದ ಬೆಳೆಗಳಿಗೆ ಶೈನಾಯಿ, ತಬಲಾ, ಕೊಳಲ, ಜಲತರಂಗ, ಶಾಸ್ತ್ರೀಯ ಸಂಗೀತ ಇಡೀ ನೈಟ್ ನಾ ಪ್ಲೇ ಮಾಡೋದ್ರಿಂದ ಹಗಲಿನ ಒಳಗೆ ಅದು ತನ್ನ ಆಹಾರ ಸೇಕರಣೆ ಮಾಡಿಕೊಂಡು ನೈಟ್ ಅದು ಆ್ಯಕ್ಟಿವಿಟಿ ಮಾಡೋದ್ನಾಗ ನಾನು ಅದಕ್ಕೆ ಸಂಗೀತದ ಮುಖಾಂತರ ಪ್ರಚೋದನೆ ಕೊಡೋದ್ರಿಂದ 10% ಇಳುವರಿ ಒಳಗೆ ನನಗೆ ಜಾಸ್ತಿ ಕಡಿಮೆ ಐತಿ, ರೋಗಗಳ ಬಾಧೆ ಭಾಳ ಕಡಿಮೆ ಆಯ್ತು. ಸೂಪರ್. ಈ ಥರ ಒಂದು ಪ್ಯಾಟರ್ನ ರೈತರಾದವರು, ರೈತನೂ ವಿಜ್ಞಾನಿನ, ಯಾಕಂದ್ರೆ ಅವು ಯಾರು ಎಲ್ಲಿ ಹೇಳ್ಕೊಳಂಗಿಲ್ಲ. ಆ ತನ್ನ ವಿಜ್ಞಾನವನ್ನು ಇನ್ನೂ ಉಳಿದ ರೈತರಿಗೆ ಅದನ್ನು ಹಂಚಿಕೊಂಡು ಆ ರೈತರು ಪ್ರಗತಿ ಹೊಂದಲಿ. ಮತ್ತು ಈ ಥರ ಒಂದು ಅವರೇ ಆದಂಥ ಒಂದು ಪ್ರಯೋಗ ತೋಟ ಅಂದ್ರೆ ಒಂದು ಪ್ರಯೋಗಶಾಲೆನೇ. ಈ ಥರ ನಾನು ಪ್ರಯೋಗ ಮಾಡಿ ನಾನು ಇಡೀ ಕುಟುಂಬದರ ಕೆಲಸ ಮಾಡೋದ್ರಿಂದ ನಾ ಕೃಷಿ ಒಳಗೆ ಖುಷಿ ಕಂಡೀನಿ ಅಂತ ಹೇಳಕ್ಕೆ, ನಾನು ಒಬ್ಬ ರೈತನ ಮಗ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಐತಿ. ಯಾಕೆ ನಾವು
ಸಮಾಜಕ್ಕೆ ಅನ್ನ ಕೊಡ್ತೀವಿ ಅಂದ್ರೆ ಶುದ್ಧವಾದ ಆಹಾರ ಕೊಡ್ತೀವಿ ಅಂದ್ರೆ ಶುದ್ಧವಾದಂಥ ಒಂದು ನಮಗೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತೈತಿ ಅನ್ನುವಂಥದ್ದು ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಟು ನಾ ಕೆಲಸ ಮಾಡೋದ್ರಿಂದ ನನಗೆ ಈ ಒಂದು ಮಟ್ಟಕ್ಕೆ ತಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಈ ಒಂದು ಗೆಸ್ಟ್ ಆಗಿ ಬಂದ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ಸತಿ. ತಮ್ಮೆಲ್ಲರಿಗೂ ತಮ್ಮ ನ್ಯೂಸ್ ಫಸ್ಟ್ ಎಲ್ಲ ತಂತ್ರಜ್ಞರಿಗೂ ಕೃಷಿ ಇಲಾಖೆಗೂ ತಮ್ಮ ರೈತ ಬಾಂಧವರಿಗೆ ನಾನು ಒಂದಿನ ಹೇಳಿ ನಾನು ಒಂದೆರಡು ಮಾತು. ಸೂಪರ್ ದಾರಪ್ಪ ಅವರೇ, ನಿಮಗೂ ಥ್ಯಾಂಕ್ ಯು. ತಾವು ಬಂದಿದ್ದಕ್ಕೆ, ನಿಮ್ಮ ವಿಚಾರಗಳನ್ನ ಈಗ ಹಂಚ್ಕೊಂಡಿದ್ದಕ್ಕೆ ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಇನ್ನೊಂದಷ್ಟು ಜನ ರೈತರಿಗೆ ಮಾದರಿ ಆಗಬೇಕು. ಇವೆಲ್ಲ ಈ ಕಡೆ ಯಾರು ಎಲ್ಲ ಬ್ಯೂರೋಕ್ರಾಟ್ಗಳು, ಡಿಪಾರ್ಟ್ಮೆಂಟು ಅಥವಾ ಎಜುಕೇಷನ್ ಏನೇ ಇದ್ದರೂ ಕೊನೆಗೆ ಅದು ರೈತನಿಗೆ ತಲುಪಬೇಕು ಅನ್ನೋಂಥ ಒಂದು ಹೋರಾಟ ಅಥವಾ ಉದ್ದೇಶ ಇಟ್ಕೊಂಡೆ ಎಲ್ಲವೂ ಸರ್ಕಾರದಲ್ಲಿ ಬರುವಂಥ ಎಲ್ಲ ಯೋಜನೆಗಳು ಅದಕ್ಕೆ. ನಿಮ್ಮಂಥ ಸಕ್ಸಸ್ಫುಲ್ ಫಾರ್ಮರ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ರೈತರಿಗೆ ನೀವು ಆದರ್ಶವಾಗಿ ನಿಂತ್ಕೋಬೇಕು, ಸಾಕಷ್ಟು ಜನರಿಗೆ ನೀವು ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಡಾಕ್ಟರ್ ಯೋಗೇಶ್ ಸರ್, ಉಪನಿರ್ದೇಶಕರು, ಥ್ಯಾಂಕ್ ಯು ಸೋ ಮಚ್. ನೀವು ಅದ್ಭುತವಾದ ಡಿಪಾರ್ಟ್ಮೆಂಟಲ್ಲಿರುವ ಎಲ್ಲ ಸ್ಕೀಮ್ಗಳ ಬಗ್ಗೂ ತುಂಬ ಅದ್ಭುತವಾಗಿ ಹೇಳಿದ್ರು. ಬದು ನಿರ್ಮಾಣಗಳ ಬಗ್ಗೆ ಆಗಿರಲಿ ಅಥವಾ ಯಾವ್ಯಾವ ಸಬ್ಸಿಡಿಗಳು ಅವೈಲೇಬಲ್ ಇದೆ, ಪ್ರೆಸೆಂಟ್ ಆ್ಯಕ್ಟಿವ್ ಸ್ಕೀಮ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನಮ್ಮ ಎನ್ ದೇವಕುಮಾರ್ ಸರ್ ಅವರು ಅದ್ಭುತವಾಗಿ ನಿಮಗೆ ಒಣ ಪ್ರದೇಶದಲ್ಲಿ ನೀರಾವರಿ ಇಲ್ಲದೇ ಇರೋ ಜಾಗಗಳಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಹೆಂಗೆ ಮಾಡ್ಬೋದು ಅನ್ನೋದನ್ನು ನಿಮಗೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ವೆರಿ ಇನ್ಸೈಟ್ಫುಲ್. ತಮ್ಮ ಮಾತುಗಳ ಕೇಳಿಸ್ಕೊಂಡು ನನಗೂ ಒಂದು ಸ್ವಲ್ಪ ಸ್ಫೂರ್ತಿದಾಯಕವಾಯಿತು. ಥ್ಯಾಂಕ್ ಯು. ಆ್ಯಂಡ್ ಡಾಕ್ಟರ್ GN ನಾಗರಾಜ್ ಸರ್, ನಿವೃತ್ತ ಡೀನ್, ಥ್ಯಾಂಕ್ ಯು ಸೋ ಮಚ್ ಸರ್. ಬ್ಯೂಟಿಫುಲ್ ಇನ್ಸೈಟ್. ನಿಮ್ಮಿಂದ ನಾವು ಕಲಿಯೋಂಥದ್ದಿತ್ತು. ಬಿಕಾಸ್ ನಾನು ಇದೇ ಕಾಲೇಜ್ನ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿ ಕೂತ್ಕೊಂಡು ಒಂದಷ್ಟು ನನ್ನ ತೋಟಕ್ಕೆ ಹೋಗಿ ಅಳವಡಿಸ್ಕೊಳ್ಳೋಂಥ ಒಂದೊಂದು ಪ್ರಯತ್ನ ಪಡ್ತೀನಿ.